ಸುದ್ದಿಯನ್ನು ನಾನು ಆರಂಭದಲ್ಲಿ ಹೇಳಿದ ಇದೇ ವಿಚಾರಕ್ಕೆ ಬಹುಶಃ ತಾಯಿಯ ಈ ಸುದ್ದಿಯನ್ನೆಲ್ಲಾದರೂ ಈಗ ತಾನೇ ಹುಟ್ಟಿರುವ ಮಗು ಅಥವಾ ಬಾಣಂತಿಯರಿದ್ರೆ ದಯವಿಟ್ಟು ನೋಡಕ್ಕೆ ಹೋಗ್ಬಿಡಿ. ನೀವು ನೋಡಕ್ಕೆ ಹೋಗ್ಬಿಡಿ. ಪ್ರಿಯಕರನಿಗೋಸ್ಕರ ಮಗುವನ್ನ ಬಿಟ್ಟು ಬರೋದಾದ್ರೂ ಪರವಾಗಿಲ್ಲ ರೀ, ಗಂಡನ ಜೊತೆಗೋ ಅಮ್ಮನ ಮನೇಲೋ ಅಥವಾ ಇನ್ನೆಲ್ಲರೂ ಬಿಟ್ಟು ಬಂದ್ರೆ ಪರವಾಗಿಲ್ಲ. ಕಣ್ಣೆದ್ರಿಗೆ ಉಸಿರುಗಟ್ಟಿಸಿ ಸಾಯಿಸ್ತಾರೆ ಅಂದ್ರೆ, ಸಾಯಿಸಿದ ಮೇಲೆ ಅಣ್ಣನಿಗೋ ಮತ್ತೆ ಗಂಡನಿಗೆ ಒಂದೊಂದು ಕತೆ ಕಟ್ತಾಳೆ. ಬಾಯಿ ಹೆಂಗ್ರಿ ಬರುತ್ತೆ ಇವಳಿಗೆ? ಹುಟ್ಸಿದ ಮಗುಗೆ ಸೌತಿ ಆಗಿರ್ತಾಳಿಕೆ, ಹುಟ್ಸಿದ ಮಗುಗೆ ಸೌತಿ ಆಗಿದ್ದಾಳೆ ಇವಳು. ಮರಣೋತ್ತರ ಪರೀಕ್ಷೆಯಲ್ಲಿ ಹೊಡೆದು ಸಾಯಿಸಿರುವ ಅಂಶ ಬಯಲಾಗಿದೆ. ನಾನು ಅದಕ್ಕೆ ಹೇಳಿದ್ದು ಆರಂಭದಲ್ಲಿ ಹೃದಯ ಗಟ್ಟಿದ್ರೆ ಮಾತ್ರ ಈ ಸುದ್ದಿ ಕೇಳಿ. ಮರಣೋತ್ತರ ಪರೀಕ್ಷೆಯಲ್ಲಿ ಹೊಡೆದು ಸಾಯಿಸಿರುವ ಅಂಶ ಬಯಲಿಗೆ ಬರ್ತಾ ಇದೆ. ವರದಿ ನೋಡಿ ಅನುಮಾನಗೊಂಡಿದ್ದ ಪ್ರವೀಣ್ ಅಕ್ಕ, ಓಕೆ, ರಿಪೋರ್ಟ್ ನೋಡಿದ್ಮೇಲೆ ಅನುಮಾನ ಬರುತ್ತೆ. ಮತ್ತೆ ಪೊಲೀಸರಿಗೆ ಒಂದ್ಸಲ ಕಂಪ್ಲೇಂಟ್ ಮಾಡೋಣ ಅಂತ ಪ್ರವೀಣ್ ಅವರ ಅಕ್ಕ ಸೂಚನೆ ಕೊಡ್ತಾರೆ. ಕೋರ್ಟ್ನಿಂದ ಆದೇಶ ತಂದು ಕೊಲೆ ಕೇಸನ್ನ ಪ್ರವೀಣ್ ದಾಖಲು ಮಾಡ್ತಾರೆ. ಅನುಮಾನಾಸ್ಪದ ಸಾವು ನನ್ನ ಮಗುದು ಅಂತ. ವೃತ್ತಿಯಲ್ಲಿ ಆರೋಪಿ ಪ್ರಿಯಾಂಕಾ ಲಾಯರ್ ಅಂತೆ ರೀ, ಲಾಯರ್ ಅಂತೆ. ಖಾಸಗಿ ಶಾಲೆಯ ಓನರ್ ಆಗಿದ್ದಾನೆ ಗಂಡ ಪ್ರವೀಣ್ಗಿಂತ ಹೆಚ್ಚು ಆಸ್ತಿಯನ್ನ ಈಕೆಯ ಬಾಯ್ ಫ್ರೆಂಡ್ ಪ್ರಿಯಕರ ಹೊಂದಿದ್ನಂತೆ. ಹೀಗಾಗಿ ಪ್ರಿಯಕರ ಮೋಹನ್ ಬೆನ್ನು ಬಿದ್ದಿರ್ತಾಳೆ ಆರೋಪಿ ಪ್ರಿಯಾಂಕಾ. ಐಷಾರಾಮಿ ಜೀವನ ಮಾಡೋಕೆ ಲೆಕ್ಕಾಚಾರ ಹಾಕೊಳ್ತಾಳೆ. ತಾನು ಹುಟ್ಟಿಸಿರೋ ಮಗುಗೆ ಸ್ಮಶಾನ ತೋರಿಸಿದ್ದಾಳೆ. ಮರಣೋತ್ತರ ಪರೀಕ್ಷೆಯಲ್ಲಿ ಹೊಡೆದು ಸಾಯಿಸಿರುವ ಅಂಶ ಬಯಲಾಗಿದೆ. ಪ್ರವೀಣ್ ಬಳಿ ಕಾಶಿಗೆ ಹೋಗಿ ಮದುವೆ ಆಗಿದ್ದಾಗಿ ಹೇಳಿರ್ತಾಳೆ ಪ್ರಿಯಾಂಕಾ. ಡಿವೋರ್ಸ್ ಕೊಡು, ನಾನು ಮತ್ತೊಬ್ಬನ ಜೊತೆಗೆ ಮದುವೆ ಆಗಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿರ್ತಾಳಂತೆ ಗಂಡನ ಜೊತೆಗೆ. ಡಿವೋರ್ಸ್ಗೆ ಅರ್ಜಿ ಹಾಕಿದ ಮೇಲೆ ಪ್ರಿಯಕರನ ಜೊತೆಗೆ ಆಕೆ ಸ್ಟೇ ಆಗಿರ್ತಾಳೆ. ದಾವಣಗೆರೆಯಲ್ಲಿ ದೊಡ್ಡ ಮಗಳು ಗಂಡನ್ ಬಿಟ್ಟು ಬಂದಿರ್ತಾಳೆ ಈಕೆ. ಓಕೆ, ಚಿಕ್ಕ ಮಗುವಿನ ಜೊತೆಗೆ ವಾಸ ಮಾಡ್ತಾ ಇರ್ತಾಳೆ ಪ್ರಿಯಾಂಕಾ. ಇಬ್ರು ಮಕ್ಕಳವ್ರಿಗೆ ಅಲ್ಲಿಗೆ. ಇಬ್ಬರಿಗೂ ಅಡ್ಡಿ ಆಗ್ತಾ ಇದೆ ಅಂತ ಕೊಲೆ ಮಾಡಿರ್ಬೋದು ಅನ್ನುವ ಅನುಮಾನ. ಅಂದ್ರೆ ತಾನು ಹುಟ್ಟಿಸಿದ ಮಗು ತನ್ನ ಬಾಯ್ ಫ್ರೆಂಡ್ ಜೊತೆಗೆ ಹೊಂದಾಣಿಕೆ ಮಾಡಕ್ ಬಿಡ್ತಾ ಇಲ್ಲ, ಡಿಸ್ಟರ್ಬ್ ಮಾಡ್ತಾ ಇದೆ ಅನ್ನೋ ಹಿನ್ನೆಲೆಯಲ್ಲಿ ಹಿಂಗ್ ಹೊಡೆದು ಸಾಯಿಸಿರ್ಬೋದು ಅಂತ ಕೇಳಕ್ಕೆ ಅಸಹ್ಯ ಆಗುತ್ತಲ್ರಿ, ನಂಬಕ್ ಆಗ್ತಾ ಇಲ್ಲ. ಈ ವಿಚಾರದಲ್ಲಿ ಮಗುವನ್ನ ಕಳ್ಕೊಂಡಿರೋ ನತದೃಷ್ಟ ತಂದೆ ಪ್ರವೀಣ್ ಅವರೇ ನಮ್ಮ ಜೊತೆ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸರ್, ನನ್ನ ಧ್ವನಿ ನಿಮ್ಗೆ ಕೇಳಿಸ್ತಾ ಇದೆ ಅನ್ಕೊಳ್ತೀನಿ. ಆ್ಯಂಡ್ ನಾನು ಎಕ್ಸ್ಟ್ರೀಮ್ಲಿ ಸಾರಿ ಕೇಳ್ತೀನಿ. ಈ ಪರಿಸ್ಥಿತಿಯಲ್ಲಿ ನಿಮ್ಮ ಹತ್ರ ಮಾತಾಡ್ಸೋದು ಬಹಳ ಕಷ್ಟ ಆಗ್ತಾ ಇದೆ ನನಗೆ. ಆದರೆ ನಮ್ಮ ಸುತ್ತಮುತ್ತ ಇಂಥ ಜನ ಇದ್ದಾರೆ ಅಂತ ಗೊತ್ತಾಗಬೇಕು ಜನಕ್ಕೆ. ಹಾಗಾಗಿ ನಿಮ್ಮನ್ನು ಡಿಸ್ಟರ್ಬ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಕ್ಷಮಿಸಿ ಅಂತ ಕೇಳೋದ್ರ ಮುಖಾಂತರ ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ. ಏನಾಯ್ತು ಸರ್? ಏನು ಅನುಮಾನ ಇದೆ ಸರ್ ನಿಮಗೆ? ಮೇಡಮ್, ನಾನು ಪ್ರವೀಣ್ ಮಾತಾಡ್ತಾ ಇರೋದು. ಪ್ಲೀಸ್ ಗೋ ಹೆಡ್, ಮಾತಾಡಿ ಸರ್. ಅಂಡ್ ಥ್ಯಾಂಕ್ ಯು ಫಾರ್ ಅಂಡರ್ಸ್ಟ್ಯಾಂಡಿಂಗ್ ಮೈ ಸಿಚುವೇಶನ್ ಆಲ್ಸೋ. ಮೇಡಮ್, ಐ ಡೋಂಟ್ ನೋ, ನಾನು ಏನಂತ ಹೇಳ್ಬೇಕು ಅನ್ನೋದು ನನ್ಗೆ ಗೊತ್ತಾಗ್ತಾ ಇಲ್ಲ ಮೇಡಮ್. ನಾವು 19 years ಇಂದ ನಮ್ದು ವೆಡ್ಡಿಂಗ್ ಆಗಿದೆ ಸರ್. ಮೇಡಮ್, ವಿ ಆರ್ ಟುಗೆದರ್ ಸಿನ್ಸ್ 19 years. 2 ಬ್ಯೂಟಿಫುಲ್ ಬೇಬಿ ಗರ್ಲ್ಸ್ ಸರ್. ಮೇಡಮ್, ಒಬ್ರು 17 ವರ್ಷದ ಮಗು ದೊಡ್ಡ ಮಗಳು, 5.5 ವರ್ಷದ ಸಣ್ಣ ಮಗಳು ವೆನ್ನಿಲಾ. ಶಿ ವಾಸ್ ದ ಕ್ಯೂಟೆಸ್ಟ್ ಲಿಟಲ್ ಚೈಲ್ಡ್. ನಮ್ದು ಹೋಲ್ ನಮ್ ಫ್ಯಾಮಿಲಿ, ನಮ್ ಫ್ರೆಂಡ್ ಸರ್ಕಲ್ ಅಲ್ಲಿ ಎಲ್ಲದ್ರಲ್ಲೂ ಅವಳಿಗೆ ತುಂಬಾ ಚಿಕ್ಕವರು ಸರ್. ಮೇಡಮ್, ಹಾಗಾಗಿ ಪಾಪ ಅವ್ರಂದ್ರೆ ನಮ್ಗೆ ಎಲ್ಲಾರ್ಗು ಬಹಳ ಪ್ರೀತಿ ಸರ್. ಅದು ಏನು ಮನ್ಸಲ್ಲಿ ಇಟ್ಕೊಂಡ್ಬಿಟ್ಟು ಈ ತರ ಮಾಡಿದ್ರು ನನಗಂತೂ ಒಂದು ಅರ್ಥ ಆಗ್ತಾ ಇಲ್ಲ ಮೇಡಮ್. ಅಲ್ಲ ಸರ್, ನೀವು ಡಿವೋರ್ಸ್ ತಗೋಬೇಕು ಅನ್ಕೊಂಡಿದ್ರ? ನಿಮ್ಗಿಬ್ರು ಮಕ್ಕಳು ಅಂತ ಕೇಳ್ಪಟ್ಟೆ. ಚಿಕ್ಕ ಮಗುನ ಆಕೆ ತಾತ್ಸಾರದಿಂದ ನೋಡ್ತಾ ಇದ್ದಾಳೆ ಅಂದಾಗ ಆಕೆ ಬಳಿ ಕಳಿಸೋ ಪ್ರಯತ್ನಕ್ಕೆ ನೀವ್ ಯಾಕೆ ಸರ್ ಕೈ ಹಾಕಿದ್ರಿ? ಇಲ್ಲ ಮೇಡಮ್, ಹಾಗ್ ಮಾಡಿಲ್ಲ ಅಂತ. ಸಿಚುವೇಶನ್ ಅನ್ಫೋಲ್ಡೆಡ್ ಇನ್ ಡಿಫ್ರೆಂಟ್ ಸೀಕ್ವೆನ್ಸ್. ಏನಾಯ್ತು ಸರ್? ಇವಳು ಏನ್ ಮಾಡಿದ್ಲು, ಆನ್ ದ January 12th ಏನ್ ಮಾಡಿದ್ಲು, ನನಗೆ ಡೈವರ್ಸ್ ಕೊಡ್ಲೇಬೇಕು ನೀನು. ಡೈವರ್ಸ್ ನೀನು ಅಕಸ್ಮಾತ್ ನೀ ಕೊಟ್ಟಿಲ್ಲ ಅಂತ ಹೇಳಿದ್ರೆ ನೀನ್ 2 ಹೆಣ್ಣು ಮಕ್ಕಳನ್ನ ನೀನು ಜೀವನ ಪರ್ಯಂತ ನೋಡಕ್ಕೆ ನಿನಗ್ ಬಿಡೋದಿಲ್ಲ. ನಿನಗ್ ಗೊತ್ತಿಲ್ಲ, ನಾನು ಲಾಯರು. ಇಂಡಿಯಾದಲ್ಲಿ ಲಾ ಫಾರ್ ವುಮೆನ್ ಈಸ್ ವೆರಿ ಸ್ಟ್ರಾಂಗ್. ಬೇರೆ ಯಾವ ರೀತಿಯಲ್ಲೂ ನಿನ್ನ ಮಗು ನಿಮ್ಮ ನೋಡಕ್ಕೂ ಕೈಗೆ ಬರೋಕ್ಕೂ ಬಿಡೋದಿಲ್ಲ ನಾನು ಅಂತ ನನಗೆ ಬಹಳ ಹೆದರ್ಸಿ. ಹಾಗೆ ಶಿ ಹಸ್ ಆಲ್ಸೋ ಟೋಲ್ಡ್ ಮಿ ದಟ್ ನೀನು ಜೀವನ ಪರ್ಯಂತ ಕೋರ್ಟ್ಗಳು, ಪೊಲೀಸ್ ಸ್ಟೇಷನ್ ಅಲಿಯಂಗ್ ನಾನು ನಿನಗೆ ಮಾಡ್ತೀನಿ, ನೀನ್ ಸೈನ್ ಹಾಕಿಲ್ಲ ಅಂತ ಹೇಳಿ ನನಗೆ ಹೆದರ್ಸಿ ಬೆದರ್ಸಿ. ಅಂಡ್ ಒಂದು 10 minutes ಟೈಮ್ ಕೊಟ್ಟ ನಾನು ಯಾರನ್ನಾರು ಕನ್ಸಲ್ಟ್ ಮಾಡ್ಬಿಡ್ತೀನಿ ಅಂತ ಅದನ್ನು ಮಾಡಕ್ಕಾಗದೆ ಒಂಥರ ಹಿಡ್ಕೊಂಡ್ ಹೋಗಿ ನನಗೆ
ಕೋರ್ಟ್ ಅಲ್ಲಿ ಡೈವರ್ಸ್ ಸೈನ್ ತಗೊಂಡ್ಲು ಮೇಡಮ್. ಬಟ್ ಒನ್ಸ್ ಅದು ಸೈನ್ ಹಾಕಿದ್ಮೇಲೆ ನಾನು ದಾವಣಗೆರೆ ಊರಿಗೆ ಹೊರಟು ಬಂದ್ಬಿಟ್ಟೆ ನಾನು ಮೇಡಮ್. ಸೊ ಅವಾಗ ಬಂದ ಮೇಲೆ ನಾನು ಐ ಹ್ಯಾವ್ ಕನ್ಸಲ್ಟೆಡ್ ಅದರ್ ಲಾಯರ್ಸ್ ಅದೆಲ್ಲ ಕೇಳಿದೆ. ಅವಾಗ ದೇ ಸೆಡ್ ಇಶಿಕಾ ಇಸ್ 17 years old, ದೊಡ್ಡ ಮಗಳು. ಸೊ ಐ ಥಿಂಕ್ ಅವರು ಶಿ ಕ್ಯಾನ್ ಮೇಕ್ ಅ ಚಾಯ್ಸ್ ಯಾರ ಜೊತೆ ಇರ್ಬೋದು ಅಂತ. ಆದ್ರೆ ಪುಟ್ಟ ಮಗು ಚಿಕ್ಕವಳು, ನಾಟ್ ಇವನ್ 6 years old, ಇವರು 100% ಮದರ್ಸ್ ಕಸ್ಟಡಿನೇ ಕೊಡ್ತಾರೆ ಸರ್. ಯು ಕ್ಯಾನ್ ಓನ್ಲಿ ಫೈಟ್ ಫಾರ್ ವಿಸಿಟೇಷನ್ ರೈಟ್ಸ್ ಅಂತ ನನಗೆ ಲಾಯರ್ಸ್ ಅಡ್ವೈಸ್ ಮಾಡಿದ್ರು ಮೇಡಮ್. ಹೌದು ಹೌದು. ಎಸ್ ಮೇಡಮ್. ಸರಿ, ಮತ್ತೇನಾಯ್ತು? ಅಲ್ಲ ಸರ್, ಡಿವೋರ್ಸ್ ಅಂತ ತನಕ ಹೋಯ್ತು ಅಂದಾಗ ಗಂಡ ಹೆಂಡತಿ ಕುತ್ಕೊಂಡು ಸರಿ ಮಾಡ್ಕೊಳ್ಳೋಣ ಗೋಜಿಗೆ ಹೋಗ್ಲಿಲ್ವಾ ನೀವುಗಳು? ಮಕ್ಳು ವಿಚಾರ ನೋಡ್ಕೊಂಡು ಸರಿ ಮಾಡ್ಕೊಳ್ಳೋ ಗೋಜಿಗೆ ಹೋಗ್ಲಿಲ್ವಾ ನೀವು? ನಾನ್ ಬಹಳ ಟ್ರೈ ಮಾಡಿದೆ ಮೇಡಮ್. ದೊಡ್ಡ ಮಗಳು 2nd year PUC ಎಕ್ಸಾಮ್ ಬರೀತಾ ಇದ್ದಾಳೆ. ಒಂದೇ ಒಂದು ತಿಂಗಳು ಟೈಮ್ ಐತೆ ಅವ್ರ ಫೈನಲ್ ಎಕ್ಸಾಮ್ಸ್ ಗಳಿಗೆ. ಈ ಟೈಮಲ್ಲಿ ಐಮಗ್ ಡಿಸ್ಟರ್ಬ್ ಮಾಡಬಾರ್ದು. ಇನ್ ಒಂದೇ ಒಂದ್ ತಿಂಗಳು ಬಿಟ್ರೆ ವೆನಿಲ್ಲಾ LKG ಅಲ್ಲಿ ಇರೋರು UKG ಗೂ ಹೋಗ್ತಾರೆ. ಇಂಥ ಟೈಮ್ ಅಲ್ಲಿ, ಈ ಕ್ರೂಷಿಯಲ್ ಪೀರಿಯಡ್ ಅಲ್ಲಿ ನೀನು ಅವ್ರಿಗೆ ಮೆಂಟಲಿ ಯುವರ್ ಹರಾಸಿಂಗ್ ಮೈ ಎಲ್ಡರ್ ಡಾಟರ್, ಮಾಡ್ಬೇಡ ಈ ಕೆಲ್ಸ, ನಿನಗೆ ಏನ್ ಬೇಕು ಮಾರ್ಚ್ ಅಲ್ಲಿ ಮಾಡೋಣ ಬಾ ಅಂತಾನೂ ಹೇಳಿದ್ದೆ ಮೇಡಮ್ ನಾನು. ಬಟ್ ನೋ, ಪಟ್ಟು ಹಿಡಿದು ಕುತ್ಕೊಂಡ್ಬಿಟ್ಲು, ನನಗೆ ಡೈವರ್ಸ್ ಬೇಕೇ ಬೇಕು, ನೀನ್ ಮನೆನ ತೊಲಗ್ತಾ ಇರ್ಬೇಕು ಸೈನ್ ಹಾಕ್ಬಿಟ್ಟು ಅಂತ ಸರ್. ದಯವಿಟ್ಟು ಕ್ಷಮಿಸಿ, ನನಗೆ ಗೊತ್ತಿಲ್ಲ ಈ ಪದನ ನಿಮ್ಗೆ ಹೇಳೋದು ಎಷ್ಟು ಮಟ್ಟಿಗೆ ಸೂಕ್ತ ಅಂತ. ದಯವಿಟ್ಟು ಕ್ಷಮಿಸಿ. ಇಡೀ ಪ್ರಪಂಚದಲ್ಲಿ ಒಬ್ಬ ನತದೃಷ್ಟ ತಂದೆ ಅಂತ ಇದ್ರೆ ನೀವೇ ಸರ್, ನಿಜವಾಗಿಯೂ ನೀವೇ ಸರ್. ಇದು 5 ವರ್ಷದ ಮಗುನ ಹುಟ್ಟಿಸಿದ ಅಮ್ಮನೇ ಬೇರೊಬ್ಬನಿಗೋಸ್ಕರ ದಿಂಬನ್ನ, ಮಲಗಿರೋ ಮಗುಗೆ ದಿಂಬನ್ನ ಹಿಸ್ಕಿ ಅಥವಾ ಉಸಿರುಗಟ್ಟಿ ಸಾಯಿಸ್ತಾಳೆ ಅಂದ್ರೆ ಅಂತ ಮಗುವಿಗೆ ತಂದೆ ಆಗಿರೋ ನೀವು ನತದೃಷ್ಟ ತಂದೆ ಸರ್, ನನ್ ಕಣ್ಣಿಗೆ ಕಾಣಿಸ್ತಾ ಇರೋದು. ಹೌದು, ತುಂಬಾ ಕೇಳ್ಕಂದೆ ಮೇಡಮ್, ತುಂಬಾನೇ ಕೇಳ್ಕಂದೆ. IVF ಮಾಡ್ಸಕ್ಕೆಲ್ಲ ಓಡಾಡಿದ್ರು ಅಂತ ಸುದ್ದಿ ಬಂತು ಮೇಡಮ್ ನನಗೆ. ಅಲ್ಲ ಸರ್, IVF ಮಾಡ್ಸೋ ತರದ ಪರಿಸ್ಥಿತಿ ಅವ್ರಿಗೆ ಏನ್ ಬಂತು ಅದು ನನಗೆ ಗೊತ್ತಿಲ್ಲ. ಮಗು ಮಾಡ್ಕೊಳಕ್ ಪ್ಲಾನ್ ಮಾಡಿದ್ರೆ ಅದಲ್ಲ, ತನ್ಗೆ ಹುಟ್ಟಿದ ಮಗುನ ಇನ್ನೊಬ್ಬನಿಗೋಸ್ಕರ ಕಾಮ, ಹಣಕ್ಕೋಸ್ಕರ ಉಸಿರುಗಟ್ಟಿಸಿ ಸಾಯಿಸ್ತಾಳೆ ಅಂದ್ರೆ ಆಕೆ ತಾಯಿ ಪದಕ್ಕೆ, ಹೆಣ್ಣು ಕುಲಕ್ಕೆ ಅವಮಾನ ಅನ್ನೋದು ತುಂಬಾ 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 ಸಣ್ಣ ಪದ ಆಗುತ್ತೆ ಸರ್. ಅವಳು ತುಂಬಾ ಸಣ್ಣ ಪದ ಆಗುತ್ತೆ ಅವ್ರಿಗೆ ಅನ್ನೋದು. ಇದು ಒಂಥರ ಮನುಷ್ಯ ಕುಲಕ್ಕೆ ಅಥವಾ ಅಮ್ಮನ ಕುಲ ಕ್ಯಾನ್ಸರ್ ಇದ್ದಂಗೆ ಇವರೆಲ್ಲ. ನನಗೆ ಅರ್ಥ ಮಾಡ್ಕೊಳಕ್ ಆಗ್ತಿಲ್ಲ ಇದನ್ನ. ಈ ಎದೆ ಹಾಲು ಕುಡ್ಸೋದಕ್ಕೆ ಇಷ್ಟೇನಾ ಪವರು? ಹಂಗಾದ್ರೆ 9 ತಿಂಗಳು ಹೊಟ್ಟೆಲಿ ಇಟ್ಕೊಳ್ಳೋದು ದೊಡ್ಡ ವಿಚಾರ ಅಲ್ಲ ಸರ್. ನಾನೊಂದು ಮಗುವಿನ ತಾಯಿ, ಹಂಗಾಗಿ ಕೇಳ್ತಾ ಇದ್ದೀನಿ. 9 ತಿಂಗಳು ಹೊಟ್ಟೆಲಿ ಇಟ್ಕೊಳ್ಳೋದು ದೊಡ್ಡ ವಿಚಾರ ಅಲ್ಲ. ಆ 1-1.5 ಗಂಟೆ ಮಗು ಹೊರಗೆ ಬರ್ಬೇಕಾದ್ರೆ ಪಟ್ಟಿರ್ತಾರಲ್ಲ ನೋವು, ಅದಕ್ಕೆಲ್ಲ ಆಯುಸ್ ಇಷ್ಟೇನಾ ಸರ್? ಹಂಗಾದ್ರೆ ನೀವ್ ಹೇಳ್ತಿರೋ ಆರೋಪ ಕೇಳ್ಬಿಟ್ರೆ ನಮಗೆ ನಂಬಕ್ಕೆ ಆಗ್ತಾ ಇಲ್ಲ. ಮತ್ತೊಬ್ಬನಿಗೋಸ್ಕರ 6 ವರ್ಷದ ಮಗುನ, ಅಮ್ಮ ಅಂತ ಮಾತಾಡ್ತಾ ಇರುತ್ತೆ, ಸ್ಕೂಲ್ಗೆ ಹೋಗೋದಕ್ಕೆ ಕಲಿಸ್ತಾ ಇರ್ತೀರಿ ಅಂತ ಮಗುನ, ಮಲಗಿರೋ ಮಗುಗೆ ದಿಂಬಿಟ್ಕೊಂಡು ಕತ್ತಿಸ್ಕಿ ಸಾಯಿಸ್ತಾರೆ, ಉಸಿರುಗಟ್ಟಿ ಸಾಯಿಸ್ತಾರೆ ಅಂದ್ರೆ ಅಂತ ಕೊಲೆಗಡುಕಿ ಜೊತೆಗೆ ನೀವ್ ಹೆಂಗ್ ಸರ್ ಇದ್ರಿ? ಹೆಂಗ್ ಸರ್ ಸಂಸಾರ ಮಾಡಿದ್ರಿ ನೀವು? ಇಟ್ ಸೆಲ್ಫ್ ಇಸ್ ಅ ಬಿಗ್ ಮಿಸ್ಟ್ರಿ ಮೇಡಮ್, ಅದು ಹೇಗಾಯ್ತು. ಬಟ್ ಒನ್ ಥಿಂಗ್ ನಾನು ಕ್ಲಿಯರ್ ಮಾಡ್ಬೇಕು ಮೇಡಮ್, ಲಾಸ್ಟ್ ಇಯರ್ ನವೆಂಬರ್ಗಿಂತ ಮುಂಚೆ ಪ್ರಿಯಾಂಕಾ ವಾಸ್ ನಾಟ್ ಲೈಕ್ ದಿಸ್. ದ ಮಿನಿಟ್ ಶಿ ಕೇಮ್, ಯಾವಾಗ ಅವಳು ಮತ್ತೆ ಮೋಹನ್ ಜೊತೆ ಸಂಪರ್ಕ ಸ್ಟಾರ್ಟ್ ಆಗಿದ್ದ ಮೇಲಿಂದ she just transformed into some wild animal madam. ಸರ್, 1000 ಆಗ್ಲಿ ನೋಡಿ, ನಾನು ಅದಕ್ಕೆ ಹೇಳಿದ್ದು, ಈ ಕಾಮ ಮತ್ತು ಹಣ ಅನ್ನೋದು ಗಂಡನ್ ಬಿಡ್ಸತ್ತೆ ಅಥವಾ ಹೆಂಡತಿನ್ ಬಿಡ್ಸತ್ತೆ, ಕುಟುಂಬನ್ ಬಿಡ್ಸತ್ತೆ, ಮಗುನ್ ಬಿಡ್ಸಕ್ ಆಗಲ್ಲ ಸರ್. ಅದ್ ಹೆಂಗ್ ಸಾಧ್ಯ ಆಗಿದೆ ನಿಮ್ ಕೇಸ್ನಲ್ಲಿ ಅಂತ ಕೇಳ್ತಾ ಇದ್ದೀನಿ. ಅದು ಹೇಗೋ ಶಿ ಮ್ಯಾನೇಜ್ ಟು ಡು ಇಟ್. ಅಂಡ್ ಮೋರ್ ಓವರ್ ಏನ್ ಹೇಳಿದ್ರು? ಮಗು ಜೀವ ಹೋಯ್ತು ಅಂತ ನಿಮ್ಮ ಹತ್ರ ಕನ್ವೆ ಮಾಡೋದು ಅಷ್ಟು ಸುಲಭ ಅಲ್ಲ. ಬಟ್ ಅವತ್ ಏನಾಯ್ತು, ಏನ್ ಹೇಳಿದ್ಲು ಆಕೆ? ಎಷ್ಟೊತ್ತಲ್ಲಿ ಹೇಳಿದ್ಲು ನಿಮ್ಗೆ? ಮೇಡಮ್, ಅವತ್ತಿನ ದಿನ ನಾನು ಅವಳ ಹತ್ರ ಏನು ಮಾತಾಡಿರ್ಲಿಲ್ಲ. ನನಗೆ ಬೆಳಗ್ಗೆ ನನ್ನ ಬಾಮೈದ ಫೋನ್ ಮಾಡಿ ಈ ಆಸ್ಮಿ ಬೇಗ ಬನ್ನಿ, ಬೆಂಗಳೂರಿಗೆ ಬನ್ನಿ ಅಂತ ಕರೆದ್ರು. ಬೆಂಗಳೂರಿಗೆ ಬಂದಾಗ ವೈದೇಹಿ ಹಾಸ್ಪಿಟ್ಲ್ ವೈಟ್ ಫೀಲ್ಡ್ ಬನ್ನಿ ಅಂತ ಕರೆದ್ರು. ನಾ ಅಲ್ಲಿಗೆ ಹೋದೆ. ಅವಾಗ ಬಾಮೈದ ಹೇಳಿದ್ದು, ಬಾವ ವೆನ್ನಿಲಾ ಇನ್ನು ಇಲ್ಲ, ಶಿ ಇಸ್ ನೋ ಮೋರ್ ಅಂತ ಹೇಳ್ಬಿಟ್ಟು ಅವನು ಅತ್ತ ನಾನು ಬಹಳ ಹತ್ಕೊಂಡಿತ್ತು ಮೇಡಮ್. ಅವತ್ತಿನ ದಿನ ನನಗೆ 2 ವಿಷಯ ತಿಳಿದು ಬಂತು ಮೇಡಮ್. ಒಂದು, ರಾತ್ರಿ 11 ಗಂಟೆಗೆ ಪಾಪುಗೆ ಬಿರಿಯಾನಿನ ಆನ್ಲೈನ್ ಆರ್ಡರ್ ಮಾಡಿ ತರಿಸಿ ಪಾಪುಗೆ ತಿನ್ಸಿದ್ಲಂತೆ. ತಿನ್ನಿಸಿ ಮಲಗಿಸಿದ್ದಾರೆ. ಬೆಳಗ್ಗೆ ಎದ್ದಳುವಾಗ ಶಿ ವಾಸ್ ಅನ್ರೆಸ್ಪಾನ್ಸಿವ್ ಅಂತ ಹೇಳ್ಬಿಟ್ಟು ಅವ್ರನ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ದಾರೆ. ಆ ಹಾಸ್ಪಿಟಲ್ ಅಲ್ಲಿ ಸ್ಟಾಫ್ ದೇವ್ ಸೆಡ್ ವೆನಿಲಾ ವಾಸ್ ಡಿಕ್ಲೇರ್ಡ್ ಬ್ರಾಟ್ ಡೆಡ್ ಅಂತ ಹೇಳಿದ್ರು ಮೇಡಮ್. ಸೊ ಅದು ಕೇಳ್ತಿದ್ದಾಗನೆ ನನ್ ಬಾಂಬೆದ ಏನ್ ಮಾಡಿದಾನೆ, ಸೀದಾ ಕಾಡ್ಗೋಡಿ ಸ್ಟೇಷನ್ ಹೋಗ್ಬಿಟ್ಟು ಫಸ್ಟ್ FIR ರಾಘವೇಂದ್ರ ಅವರ ಹೆಸರಿನ ಮೇಲೆ ಕೊಟ್ಟಿದ್ದಾನೆ. ಅಂಡರ್ ಸಸ್ಪಿಷಿಯಸ್ ಸರ್ಕಮ್ಸ್ಟಾನ್ಸಸ್ ಮೈ ನೀಸ್ ಹಸ್ ಡೈಡ್ ಅಂತಾನೆ ಅವ್ರ FIR ಅಲ್ಲಿ ಕೊಟ್ಟಿದ್ದಾರೆ. ಅವನ್ ಪಾಯಿಂಟ್ ಇದ್ದಿದ್ದೇನೋ, ಬಿರಿಯಾನಿ ಹಾಳಾಗಿತ್ತು ಅಂತ ಹೇಳಿದ್ರೆ ಮಗುಗೆ
ವಾಮಿಟಿಂಗ್ ಆಗ್ಬೇಕು, ಇಲ್ಲಾಂದ್ರೆ ಲೂಸ್ ಮೋಷನ್ಸ್ ಆಗ್ಬೇಕು. ಮೂಗಲ್ ರಕ್ತ ಹೆಂಗ್ ಬರುತ್ತೆ ಬಾವ ಅಂತ ಅವ್ನು ಕೇಳ್ದ ನನಗೆ. ಅಲ್ಲಪ್ಪ ನೀನ್ ಸರಿ ಮಾಡಿದ್ಯಾ, ಇರೋ ನೋಡೋಣ ಪೋಸ್ಟ್ ಮಾರ್ಟಮ್ ರಿಸಲ್ಟ್ ಏನ್ ಬರುತ್ತೆ ಅಂತ ನಾವು ಕಾದ್ವಿ ಮೇಡಮ್. ಆಮೇಲೆ ಸೆಕೆಂಡ್ ವರ್ಷನ್ ಏನ್ ಬಂತು, ಅವ್ರು ಏನೋ ಶಾಪಿಂಗ್ ಹೋಗಿದ್ರು. ಆಮೇಲೆ ಅಲ್ಲಿ ಇಂದ್ರಾನಗರಲ್ಲಿ ಅದು ಬ್ಯಾಸ್ಕಿನ್ ರಾಬಿನ್ಸ್ ಅಲ್ಲಿ ಐಸ್ ಕ್ರೀಮ್ ತಿನ್ನಿಸ್ಬಿಟ್ಟು ಪಾಪುನ ಹಿಂದೆ ಸೀಟಲ್ಲಿ ಮಲಗಿಸಿದ್ರು. ಇವರು ಕೆಫೆ ಕಾಫಿ ಡೇಗೆ ಹೋಗ್ಬಿಟ್ಟು ಬರ್ತ್ಡೇ ಸೆಲೆಬ್ರೇಟ್ ಮಾಡಕ್ಕೆ, ಪ್ರಿಯಾಂಕಳ ಬರ್ತ್ಡೇ ಸೆಲೆಬ್ರೇಟ್ ಮಾಡಕ್ಕೆ ಕೆಫೆ ಕಾಫಿ ಡೇಗೆ ಹೋಗಿ ಅಲ್ಲೊಂದು ಮಧ್ಯರಾತ್ರಿ 1:30-2 ಗಂಟೆ ತನಕ ಅಲ್ಲೇ ಇದ್ರಂತೆ. ಪಾಪು ಗಾಡಿ ಇಗ್ನಿಷನ್ ಆನ್ ಮಾಡಿ ಇಟ್ಬಿಟ್ಟು AC ಆನ್ ಮಾಡಿ ಪಾಪುನ ಒಬ್ಬಳನ್ನ ಗಾಡಿಲಿ ಬಿಟ್ಟು ಹೋಗಿದ್ರಂತೆ ಮೇಡಮ್. ಅಯ್ಯೋ. ಆಮೇಲೆ ವಾಪಸ್ ಇದು ನಿಮಗೆ ಅವ್ರು ಹೇಳಿದ್ದ? ಹೌದು ನಿಮ್ಮ madam, ನನಗೆ ಹೆಂಡತಿ ಬಂದಿದ್ದು ಸುದ್ದಿ. ಮತ್ತು ಆಕೆಯ ಬಾಯ್ ಫ್ರೆಂಡ್ ಬರ್ತ್ಡೇಗೋಸ್ಕರ ಪಾರ್ಟಿಗೋಸ್ಕರ ಒಂದು CCD ಹೋಗ್ತಾರೆ, ಅಲ್ಲಿ ಪಾರ್ಟಿ ಮಾಡ್ತಿರ್ತಾರೆ. 5 ವರ್ಷದ ಮಗುನ ಕಾರೊಳಗೆ ಲಾಕ್ ಮಾಡಿ AC ಹಾಕಿ ಹೋಗಿರ್ತಾರೆ, ಗಂಟೆಗಟ್ಲೆ ಹೌದು ಬಿಟ್ಟು madam, ಹೋಗಿರ್ತಾರೆ. ಹೋಗಿದ್ದು. ಅವಾಗ ಮಗು ಹೌದು ಸತ್ತಿದೆ madam, ಅಂತ ಕತೆ ಕಟ್ಟಿದ್ದು ನಿಮ್ಮ ಹತ್ರ ನಿಮ್ಮ ಹೆಂಡತಿನ ಅಥವಾ ಬೇರೆಯವ್ರು ಹೇಳಿದ ಸ್ಟೋರಿನ ಇದು? ಇಲ್ಲ ಅವಾಗ ನಿಮ್ ಮಗು ಸತ್ತಿಲ್ಲ, ಪಾಲಿಗೆ ಅವ್ರ ನಿಮ್ಮ ಮನೆ ಹೆಂಡತಿ ಸೌತಿಯಾಗಿ ಕಾಣಿಸ್ತಾ ಇದಾರಲ್ರಿ ನಮಗೆ. ಅಮ್ಮನೇ ಸೌತಿಯಾಗಿದ್ದಾಳಲ್ಲ ಮಗು ವಿಚಾರದಲ್ಲಿ ಇಲ್ಲಿ. ಹೌದು ಮೇಡಮ್, ಹೌದು ಮೇಡಮ್. ಅವ್ರು ಹೇಳಿದ್ದು ಏನಂದ್ರೆ ಮನೆ ಕರ್ಕೊಂಬಂದು ಪಾಪುನ ಬೆಡ್ ಮೇಲೆ ಮಲಗಿಸಿದ್ವಿ, ಬೆಳಗ್ಗೆ ಎದ್ದಾಗ ಶಿ ವಾಸ್ ಅನ್ರೆಸ್ಪಾನ್ಸಿವ್, ಅಗೇನ್ ಹಾಸ್ಪಿಟಲ್ ಸೇಮ್ ಥಿಂಗ್, ಅದನ್ನೇ ಇದ್ ಮಾಡಿದ್ರು ಸರ್. ನನಗೆ ಅವಾಗ ಈ ಏನೋ ಅವ್ರ ಮೇಲೆ ಜಗಳ ಮಾಡೋದಾಗಿರ್ಲಿ, ನನ್ಗೇನು ಮನ್ಸಿಗೆ ಆತರ ಏನು ತಗೊಂಡಿರ್ಲಿಲ್ಲ. ನಾನ್ ಸುಮ್ನೆ ಇದ್ದೆ. ಎದುವೇ ಪೋಸ್ಟ್ ಮಾರ್ಟಮ್ ಮಾಡ್ತಾ ಇದ್ರೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರುತ್ತೆ, ಸರ್, ರಿಪೋರ್ಟ್ ನಾನೊಂದು ಬಂದ್ರೆ ಪ್ರಶ್ನೆ ಕೇಳ್ತೀನಿ, ಮಾತಾಡೋಣ. ಕ್ಷಮಿಸಿ. Yes, ನಿಮ್ಮ madam. ಹೆಂಡತಿಗೂ ಮತ್ತೊಬ್ಬನಿಗೂ ಬಿಡಕ್ಕೆ ಆಗಲ್ಲ, ನಮ್ ಸಂಬಂಧವನ್ನ ಬಿಡಕ್ಕೆ ಆಗಲ್ಲ ಅನ್ನೋ ನಂಟಿತ್ತು. ಅದಕ್ಕೆ ನಿಮ್ಮ ಮಗು, ನಿಮ್ಮಿಬ್ರು ಪ್ರೀತಿ ಹುಟ್ಟಿರೋ ಮಗು ಅಡ್ಡಿ ಆಗುತ್ತೆ ಅಂತ ಅಂದಾಗ ನೀವ್ ಯಾಕೆ ಸರ್ ಬಿಟ್ ಕಳ್ಸೋ ಕೆಲಸ ಮಾಡಿದ್ರಿ? ಅಥವಾ ನಿಮ್ ಹೆಂಡತಿನ ಯಾವತ್ತೂ ಹೇಳಿಲ್ವಾ ಈ ಮಗು ನನಗೆ ಆಗ್ತಾ ಇಲ್ಲ, ನಿಭಾಯಿಸಕ್ ಆಗ್ತಾ ಇಲ್ಲ, ಕರ್ಕೊಂಡು ಹೋಗೋದು ನಿಮ್ಗೆ ಹೇಳಿಲ್ವಾ? ಹೇಳಿದ್ರು ನೀವು ಕರ್ಕೊಂಡು ಹೋಗ್ಲಿಲ್ವಾ? ಏನಾಯ್ತು? ಒಂದ್ಸಲಾದ್ರೂ ಕನ್ವೆ ಮಾಡ್ತಾ ಇದ್ರಲ್ಲ ಅವ್ರಿಬ್ರು ಪ್ರೀತಿಗೆ ಈ ಮಗು ಅಡ್ಡಿ ಆಗ್ತಾ ಇದೆ ಅಂದ್ರೆ ತುಂಬಾ ಕನ್ವೆ ಮಾಡಿ ಆಕೆ ಬಂದ್ ನಿಮ್ಗೆ ಹೇಳ್ತಾ ಇರ್ಲಿಲ್ವಾ ಕರ್ಕೊಂಡು ಹೋಗಿ ಅಂತ? ಮೇಡಮ್ ನಾನ್ ತುಂಬಾ ಕೇಳ್ಕೊಂಡೆ ಮೇಡಮ್. ನನಗೆ ಇಬ್ರು ಮಕ್ಕಳು ಅಂದ್ರೂ ಪ್ರಾಣ ಮೇಡಮ್. ನನಗೆ ಒಂದು ಗೊತ್ತಿತ್ತು, ನನಗೆ 100% ನನ್ ದೊಡ್ಡ ಮಗಳು ಒಂದ್ ವಾರ 10 ದಿನದಲ್ಲೇ ನಮ್ಮ ಪಪ್ಪ ಬೇಕು ಅಂತ ಓಡ್ಕೊಂಡ್ ಬರ್ತಾಳೆ ಅಂತ ನನಗೆ 100% ಗೊತ್ತಿತ್ತು ನನಗೆ. ಚಿಕ್ಕ ಮಗು ಮಾತ್ರ ಇವರೆಲ್ಲರ ಲಾ ಪಾಯಿಂಟ್ಗಳೆಲ್ಲ ಹಾಕಿ ನಮ್ ಲಾಯರ್ಸ್ ಕನ್ಸಲ್ಟ್ ಮಾಡಿದಾಗ ಅವರು ಅದೇ ಹೇಳಿದ್ರು, ಇಲ್ಲಪ್ಪ ಮಗು ಕಸ್ಟಡಿ 6 ವರ್ಷನೂ ಆಗಿಲ್ಲ, ತಾಯಿ ಹತ್ರನೇ ಹೋಗುತ್ತೆ. ನಾನು ಅವಳಿಗೆ ಕೇಳಿದೆ, ನೀ IVF ಮಾಡಿಸ್ಕೊಂತ ಇದೆಯಾ, ಮಗು ಕೊಟ್ಬಿಡು. ನೀನ್ ಹೆಂಗಿದ್ರೆ ಅವಳಿ ಜವಳಿ ಮಗು ಮಾಡಿಸ್ಕೊಂತ ಇದೆಯಾ, ಮತ್ತೆ ಈ ಮಗು ಇಟ್ಕೊಂಡು ಏನ್ ಮಾಡ್ತಾ ಇದೆಯಾ? ಅವಳಿಗೆ ಒಂದ್ ಕೈಂಡ್ ಆಫ್ ಅದೊಂದು ಸೂಡೋ ಫನ್ಸ್, ನನಗ್ ಟಾರ್ಚರ್ ಕೊಡೋದ್ರಲ್ಲಿ ಅವಳಿಗೆ ಖುಷಿ ಸಿಗ್ತಾ ಇತ್ತು. ಇವಾಗ ನನಗ್ ಮಗು ಮೇಲೆ ಪ್ರಾಣ ಅಂತ ಗೊತ್ತಿದ್ದಕ್ಕೆ ಅವಳು ಮಗುನ ಇಟ್ಕೊಂಡು ಆಟ ಆಡಿಸ್ತಾ ಇದ್ದಿದ್ದು ಮೇಡಮ್ ನನ್ನ ಹತ್ರ. ಏನ್ ಸರ್ ಮಾತಾಡ್ಸೋದು ಮೊನ್ನೆ ವಿಚಾರದಲ್ಲಿ? ಏನ್ ಹೇಳಿ ಬಿಡ. 5 ವರ್ಷದ ಮಗು, ಪುತ್ರ ಶೋಕ ನಿರಂತರಮಲ್ಲ, ಮಕ್ಕಳು ಕಳ್ಕೊಂಡ್ರೆ ಎಲ್ರಿಗೂ ನೋವಿರುತ್ತೆ ಅಲ್ಲ ಸರ್? ಆ 5 ವರ್ಷದ ಮಗುಗೆ ಡೆಫಿನೆಟ್ಲಿ ಮಾತಾಡಕ್ ಬರುತ್ತೆ, ಏನಾಗ್ತಾ ಇರುತ್ತೆ ಅಂತ ಹೇಳುತ್ತೆ. ನಿಮ್ಗೆ ಯಾವತ್ತು ನೀವು ಹೋಗಿ ಮಾತಾಡಿಸಿದಾಗ ನಮ್ಮಮ್ಮ ಹಿಂಗ್ ವರ್ತಿಸ್ತಾಳೆ, ಹೊಡಿತಾಳೆ ಅಂತನೋ, ಅವ್ನು ಯಾವನೋ ಇನ್ನೊಬ್ಬ ಸಂಬಂಧ ಇಲ್ದಲೇ ಇರೋನು, ನಿಮ್ಮ ಹೆಂಡತಿಗೆ ಮಾತ್ರ ಸಂಬಂಧ, ಅವ್ನ್ ಬಂದೇನೋ ಟಾರ್ಚರ್ ಕೊಡ್ತಾರೆ ಅಂತನೋ ಮಗು ಯಾವತ್ತು ಹೇಳ್ಕೊಂಡಿರ್ಲಿಲ್ವಾ ನಿಮ್ಮ ಹತ್ರ? ಬಂದಿತ್ತು ಮೇಡಮ್, ಹೇಳ್ಕೊಂಡಿತ್ತು ಮೇಡಮ್. ಏನ್ ಹೇಳ್ತಾ ಇತ್ತು ಸರ್ ಮಗು? ಹಿಂಗ್ ಕಿವಿ ಹಿಡ್ಕೊಂಡ್ಬಿಟ್ಟು ಅವ್ನ್ ಬೆಡ್ರೂಮ್ ಅಲ್ಲಿ ಹೋಗಿ ಮಲ್ಗಿತ್ತಂತೆ ಪಾಪು. ಅದಕ್ಕೆ ಮಲ್ಗಿರೋ ಪಾಪುದು ಕಿವಿ ಹಿಡ್ದಿಂಗೆ ಎಳ್ಕೊಂಬಿಟ್ಟು, ಬೇವರ್ಸಿ ಮುಂಡೆ ನೀನು ಈ ಬೆಡ್ ಮೇಲೆ ಮಲ್ಕೊಂಬೇಡ ಅಂತ ನಿಂಗೆ ಎಷ್ಟೊತ್ತಿ ಹೇಳೋದು ಅಂತ ಕಿವಿ ಹಿಡ್ದು ಎಳೆದು ರೂಮಿಂದ ಆಚೆ ಹಾಕಿದ್ದ ಅಂತ ಆ ಮಗುನೇ ನನಗೆ ಹೇಳಿದೆ, ಪಾಪುನೇ ಹೇಳಿದೆ ನನಗೆ. ನಾನ್ ಅದನ್ನ ನನ್ ಬಾಮೈದಂಗೆ ಹೇಳಿದೆ, ನೋಡು ಬಾಮೈದ ಇದು ಈ ತರ ಹಿಂಗ್ ಮಾಡಿದ್ದಾನೆ, ಅವ್ನ್ ಮಾಡಿದಾನೆ, ಪಾಪುನ್ ಎತ್ಕೊಂಡ್ ಹೋಗ್ಬಿಡ್ತೀನಿ, ಆಗೋಗ್ಬಿಡ್ಲಿ ಅಂತನೂ ನಾನು ಅವ್ನ್ಗೆ ಹೇಳ್ದೆ. ಬಾಬಾ ಬೇಡ ಬಾಬಾ ಸುಮ್ನೆ, ಆಮೇಲೆ ಕೋರ್ಟು ಪೊಲೀಸ್ ಸ್ಟೇಷನ್ ಅದು ಇದು ಅಂತ ಅಲ್ಲ ರೀ, ಕೋರ್ಟು ಪೊಲೀಸ್ ಸ್ಟೇಷನ್ ಮನೆ ಹಾಳಾಗೋಗ್ಲಿ, ನಿಮ್ ರಕ್ತ ಅಲ್ವಾ? ನಿಮ್ ರಕ್ತಕ್ಕೆ ಇನ್ನೊಬ್ಬ ಯಾವನೋ ಬಂದು ಅನ್ಬಾರ್ದು ಪದ ಅಂತಾನೆ, ಮಗುನ್ ದರ ಅಂತ ಎಳ್ಕೊಂಡು ಹೋಗ್ತಾನೆ, ಅಥವಾ ಇನ್ನೇನೋ ಹಿಂಸೆ ಕೊಡ್ತಾ ಇದ್ದಾನೆ ಅಂದಾಗ ನಿಮ್ ಹೆಂಡತಿ ಮನೆಯವರು ಅಥವಾ ನಿಮ್ ಅತ್ತೆ ಮನೆಯವರು ಮಣ್ ತಿಂತ ಇದ್ರ? ಅವಳಿಗೆ ಹೊಡೆದೋ ಬೆಡ್ದೋ ನಿನ್ ಕೈಲಿ ನಿನ್ ಯೋಗ್ಯತೆ ಇಲ್ಲ, ಗಂಡನ ಜೊತೆಗೆ ಮಗು ಜೊತೆಗೆ ಸಂಸಾರ ಮಾಡಕ್ ಆಗದೆ ಇದ್ದಾಗ ಬಂದ್ ಮಗು ಬಿಡು ಅಂತ ಅವರು ಹೇಳಿಲ್ವಾ? ಮೇಡಮ್ ಈ ಪ್ರಿಯಾಂಕಾ ಇವತ್ತು ಈ ತರ ಇರೋದಕ್ಕೆ ಅವ್ರ ಅಮ್ಮನೇ ಕಾರಣ ಮೇಡಮ್. ನಾನು ಹೇಳ್ತೀನಿ, ಅವಳು ಏನೇ ಮಾಡಿದ್ರು ಪಾಪು ಆಯ್ಸ್ ಅಷ್ಟೇ ಐತೇನೋ, ಹೋದ್ರೆ ಹೋಯ್ತು ಬಿಡು, ಇವಾಗ ಬದುಕಿರೋರ್ನ ಉಳಿಸೋಣ ಅಂತ ಹೇಳ್ಬಿಟ್ಟು ಅವ್ರು ಬೇಲಿಗೆಲ್ಲ ಓಡಾಡ್ತಾ ಇದ್ದಾರೆ ಸರ್ ಅವ್ರಮ್ಮ ಮೇಡಮ್. ಅವ್ರಮ್ಮ ಈ ತರ ನೀಚ ವ್ಯಕ್ತಿ ಅವ್ರಮ್ಮ ಮೇಡಮ್. ಅವ್ರ ಅಮ್ಮ ಸರಿ ಇದ್ದಿದ್ರೆ ಇವಳು ಸರಿ ಇರ್ತಿದ್ಲು ಮೇಡಮ್ ಫಸ್ಟಿಗೆ. ಅಲ್ಲ ಸರ್, ಮಗು ಎಲ್ಲಾನು ಹೇಳ್ಕೊಂಡಿದ್ದೆ ನಿಮ್ಮ ಹತ್ರ. 5 ವರ್ಷ ಅದು, ಹೊಡಿತಾರೆ, ಚಿವುಟ್ತಾರೆ, ಹಿಂಗ್ ಹಿಂಸೆ ಕೊಡ್ತಾರೆ, ಮಲ್ಕೊಳಕ್ ಬಿಡಲ್ಲ, ರೂಮಲ್ಲಿ ಮಲ್ಗಿದ್ರೆ ಹಿಂಗ್ ಕರ್ಕೊಬಂದು ಎಳ್ದ ಹಾಕ್ತಾರೆ.
ಇವೆಲ್ಲ ಕೇಳಿಸ್ಕೊಂಡು ಇವತ್ತು ನಿಮ್ ಪಾಲಿಗೆ ಮಗಳೇ ಇಲ್ಲ ಫೋಟೋದಲ್ಲಿ ನೆನಪಿಸ್ಕೋಬೇಕು. ಹೆಂಗ್ ಸಹಿಸ್ಕೊಂಡ್ ಜೀವನ ಮಾಡ್ತಾ ಇದೀರಿ? ಅಂಡ್ ಅಜ್ಜ ಅಜ್ಜಿ ಅಂತ ಅನಿಸ್ಕೊಂಡಿರೋರು ಅವ್ರು ಏನ್ ಮಾಡ್ತಾ ಇದಾರೆ? ಮಗಳು ಬೇಲಿಗೆ ಓಡಾಡ್ತಾ ಇದಾರೆ ಅಂದ್ರೆ ಅವ್ರು ನಿಜವಾದ ತಂದೆ ತಾಯಿ ಅಂತ ಹೆಂಗ್ ಅನಿಸ್ಕೊಳ್ತಾರೆ? ನನ್ಗೆ ಯಾವ ಸಮಾಜದಲ್ಲಿದ್ದೀವಿ, ಯಾಕಿಂತ ಕ್ಯಾನ್ಸರ್ ರೀತಿ ತಾಯಂದ್ರು ನಮ್ ಸುತ್ತಮುತ್ತ ಇದಾರೆ ಅಂತ ನನಗೆ ಅರ್ಥ ಆಗ್ತಿಲ್ಲ. ಈ ಸುದ್ದಿ ನನ್ ಬೆಳಕೆ ಕೇಳಿದಾಗ ನನಗೆ ನಂಬಕ್ಕೆ ಆಗ್ಲಿಲ್ಲ. ಹುಡ್ಸಿದ ಅಮ್ಮ ಮಗು ಪಾಲಿಗೆ ಸೌತಿ ಆಗ್ತಾಳೆ ಅಂದಾಗ ಆ ಎದೆ ಹಾಲು ಕುಡ್ಸಿದಕ್ಕೆ ಪವರೇ ಇಷ್ಟ. ಹಂಗಾದ್ರೆ ಇಷ್ಟೇನಾ? ಅವನು ಆಯ್ತು. ನನ್ಗೆ ಒಂದೇ ಪ್ರಶ್ನೆ, ಹಣ ಕಾಮ ತುಂಬಾ ಇಂಪಾರ್ಟೆಂಟ್ ಇತ್ತೀಚೆಗೆ ತುಂಬಾ ಜನಕ್ಕೆ, ಅದಕ್ಕೆ ಏನ್ ಬೇಕಾದ್ರೂ ಮಾಡ್ತಾರೆ. ಬಟ್ ಮಕ್ಳು ವಿಚಾರದಲ್ಲಿ ಹಂಗಾಗಕ್ ಸಾಧ್ಯ ಇಲ್ಲ. ಇಲ್ಲಿ ಯಾಕೆ ಹಿಂಗಾಯ್ತು? ಯಾವ್ದೋ ಕೇರಳದಲ್ಲಿ ಕೇಳ್ತಾ ಇದ್ವಿ ನಾವು ಈ ಸುದ್ದಿನ, ಮೊನ್ನೆ ಕೇಳ್ತಾ ಇದ್ವಿ. ಸಿಗರೇಟ್ ಅಲ್ಲಿ ಸುಟ್ತಾರೆ, ಕಿವಿ ಹಿಡ್ಕೊಂಡು ಎಳಿತಾರೆ, ಹೊಡಿತಾರೆ, ಚುಚ್ತಾರೆ ಅಂತ. ಮಗು ಜೀವನೇ ಕಳ್ಕಂತು, 2 ಕೈ ಮುರಿದೋಗ್ಬಿಟ್ಟಿತ್ತು ಆ ಮಗುದು. ಕೇರಳದಲ್ಲಿ ಆಯ್ತಲ್ಲ ಅಂದ್ರೆ ನಮ್ ಕರ್ನಾಟಕದಲ್ಲೇ ಆಯ್ತಲ್ಲ ಸರ್? ನಮ್ಮನೆ ಮಗು ಹೋಯ್ತಲ್ಲ ಸರ್, 5 ವರ್ಷದ ಮಗು. ನಮ್ಮನೆ ಮಗಳು ಹೋದ್ರು ಮೇಡಮ್. ಹೌದು, ನಮ್ಮನೆ ಮಗಳು ಹೋದ್ರು ಮೇಡಮ್. ಅಂತ ಕೊಲೆಗಡ್ಕಿ ಜೊತೆ ನೀವ್ ಹೆಂಗ್ ಸಂಸಾರ ಮಾಡಿದ್ರಿ ಅಂತಾನೆ ನನ್ಗೆ ಅರ್ಥ ಆಗ್ತಾ ಇಲ್ಲ. ಯಾವ್ದ್ರಿ ಹೆರಿಗೆ ನೋವಿಗೆ ಅರ್ಥ? ಹಂಗಾದ್ರೆ ಯಾವ ಹೆರಿಗೆ ನೋವಿಗೆ ಅರ್ಥ ಅಂತ ಕೇಳೋದು ಹಿಂಗಾದಾಗ? ಇಂಥವಳಿಗೆ ಸಪೋರ್ಟ್ ಮಾಡ್ತಾರೆ ಅವ್ರ ಅಪ್ಪ ಅಮ್ಮ ಅಂದ್ರೆ ನನ್ಗೆ ಅವ್ರ ಅಸ್ತಿತ್ವದ ಬಗ್ಗೆ ಪ್ರಶ್ನೆ ಬರ್ತಾ ಇದೆ. ಅವ್ರು ಎಂಥವ್ರು, ಅವ್ರ ಮನಸ್ಥಿತಿ ಏನು, ಅವ್ರ ಮನೆತನ ಏನು ಅಂತ ಪ್ರಶ್ನೆ ಬರ್ತಾ ಇದೆ ನನಗೆ. ಹೊಟ್ಟೆ ಉರಿತಾರೆ, ನಿಮ್ ರಕ್ತ ಕಳ್ಕೊಂಡು ಆ ನೋವಲ್ಲಿ ನೀವ್ ಹೆಂಗಿರ್ತೀರ ನಿಮ್ಗೆ ಗೊತ್ತಿರುತ್ತೆ. ನಮ್ಗೆ ತಡ್ಕೊಳಕ್ ಆಗ್ತಾ ಇಲ್ಲ ಇದನ್ನ ನೋಡಿದಾಗ, ನಮ್ಗೆ ಅರ್ಗಿಸ್ಕೊಳಕ್ ಆಗ್ತಾ ಇಲ್ಲ ಇದನ್ನ. ಒಬ್ಬ ಅಪ್ಪ ಆಗಿ ಅಪ್ಪ ಅಂತ ಕರಿತಾ ಇರುತ್ತೆ ನಿಮ್ಮನ್ನ. ಒಬ್ಬ ತಂದೆಯಾಗಿ ನೀವು ಆ ನೋವನ್ನ, ಆ ದಿನಗಳನ್ನ ನೆನಪಿಸ್ಕೊಂಡಾಗ ಯಾರ್ ಗಂಟ್ಲಲ್ಲಿ ಊಟ ಹಿಡಿಯುತ್ತೆ ಹೇಳಿದು? ಜೀವನ ಪರ್ಯಂತ ಅನುಭವಿಸಂತ ಒಂದು ನೋವು ಕೊಟ್ಬಿಟ್ಟು ಅವರು ಸುಖವಾಗಿರ್ತಾರೆ ಅಂತ ಹೆಂಗ್ ಸಾರ್ ಸುಖವಾಗಿರಕ್ಕಾಗುತ್ತೆ? ನೀವೊಬ್ರು ಹೆಂಗ್ರಿ ಹುಟ್ಸಿದ ಮಗುನ ಕತ್ತಿಸ್ಕಿ ಉಸಿರುಗಟ್ಟು ಸಾಯಿಸ್ತಾಳ ಇನ್ನೊಬ್ಬನ್ಗೋಸ್ಕರ ಅಂದ್ರೆ ಅಂತವ್ರು ಹೆಂಗ್ರಿ ಆರಾಮಾಗಿರಕ್ಕಾಗುತ್ತೆ? ನನ್ಗೆ ಅರ್ಥನೇ ಆಗ್ತಿಲ್ಲ ಇದು. ದೇವಸ್ಥಾನಗಳಿಗೆ ಕಾಫಿ ಡೇಗಳಿಗೆ ಸ್ಟಾರ್ ಬಕ್ಸ್ ಗಳಿಗೆಲ್ಲ ಓಡಾಡ್ಕಂತ ಎಷ್ಟೋ ಜನರು ನಮ್ ಕಡೆಯವ್ರು ನೋಡಿದಾರೆ. ಪಾಪು ತೀರ್ಕೊಂಡ್ ಹೋದ್ಮೇಲೂ ಅಲಿತಾ ಇದಾರೆ ಮೇಡಮ್ ಇವ್ರಿಬ್ರು. ಪಾಪು ತೀರ್ಕೊಂಡ್ ಹೋದ್ಮೇಲೂ ಹೋಗ್ಬಿಟ್ಟು IVF ಮಾಡಿಸ್ಕೊಂಡವ್ರೆ. IVF ಡಾಕ್ಯುಮೆಂಟ್ ಬಂದೈತೆ. 2 ತಿಂಗಳಾಗಿಲ್ಲ ಪಾಪು ತೀರ್ಕೊಂಡು. 5ನೇ ತಾರೀಕು ಮೇ ತಿಂಗಳಿಗೆ ಹೋಗ್ಬಿಟ್ಟು ಎಗ್ಸ್ ಸ್ಪರ್ಮ್ ಎಲ್ಲ ಹೋಗಿ ಮದರ್ಹುಡ್ ಹಾಸ್ಪಿಟಲ್ HRPR ಲೇಔಟ್ ಅಲ್ಲಿ ಮದರ್ಹುಡ್ ಹಾಸ್ಪಿಟಲ್ ಅಲ್ಲಿ ಹೋಗ್ಬಿಟ್ಟು. ನೀವು ನಿಮ್ ಹೆಂಡತಿ ಚೆನ್ನಾಗಿದ್ದಾಗ ಮಕ್ಳು ಜೊತೆಗೆ ಆಕೆ ಸಂಬಂಧ ಹೆಂಗಿತ್ತು? ಮಕ್ಳಗ್ ನೋಡ್ಕೋತಾ ಇರ್ಲಿಲ್ವಾ ಚೆನ್ನಾಗಿ? ಮಕ್ಳು ನೋಡ್ಕೊಂತ ಇದ್ಲು ಮೇಡಮ್. ಆದ್ರೆ 90% ಆಫ್ ದ ಟೈಮ್ ಬೆಡ್ ಮೇಲೆ ಮಲ್ಕೊಂಡು ಇನ್ಸ್ಟಾಗ್ರಾಮ್ ನೋಡ್ತಾ ಇದ್ಲು ಮೇಡಮ್. ಇಷ್ಟು ಮಾತ್ರ ನಿಜ. ಮಕ್ಳು ಆಗು ಹೋಗು ಯಾರು ಸರ್ ನೋಡ್ಕೊಳ್ತಾ ಇದ್ದು? ಸ್ಕೂಲಿಗೆ ಕಳ್ಸೋದು, ಕಾಲೇಜಿಗೆ ಕಳ್ಸೋದು, ಮಾತಾಡ್ಸೋದು, ಊಟ ಮಾಡ್ಸೋದು, ಅಮ್ಮನ್ ಕೆಲ್ಸ ಅದು. ಅವಳು ಏನ 1000 ಇಟ್ಕೊಂಡಿರ್ಲಿ, ಅಮ್ಮನ್ ಕೆಲ್ಸ ಅದು. ಅದನ್ನ ಮಾಡ್ತಾ ಇರ್ಲಿಲ್ವಾ ನಿಮ್ ಹೆಂಡತಿ? ನಿಮ್ಗೆ ಅವಾಗ್ಲೂ ಅನುಮಾನ ಬರ್ಲಿಲ್ವಾ ನೀವು ಮಾಡಿದ ದೊಡ್ಡ ತಪ್ಪು ಅವ್ರು ಯಾರೋ ಬಾಮ ಇದನ್ ಮಾತೋ ಅಥವಾ ನಿಮ್ ಮತ್ತೆ ಮಾತೋ ಕೇಳ್ಕೊಂಡು ಅನ್ಯಾಯವಾಗಿ ಅಂತ ಗಿಣಿ ಅಂತ ಮಗಳನ್ನ ಕಳ್ಕೊಂಡ್ರಿ ಸರ್ ನೀವು? ಆಗಿದ್ದಾಗ್ಲಿ ನೋಡ್ಕೊಳ್ಳೋಣ, ನನ್ನ ಮಗಳನ್ನ ನನ್ನ ಜೊತೆ ಇಟ್ಕೋಬೇಕಿತ್ತು ಅನ್ನೋ ಧೈರ್ಯ ಮಾಡಿದ್ರೆ ಇವತ್ತು ಆ ಫೋಟೋದಲ್ಲಿ ತೋರಿಸ್ತಾ ಇದೀವಲ್ಲ 5 ವರ್ಷದ ಗಿಣಿ ತರ ಇದೆ ಮಗು. ಕಳ್ಕತಾ ಇರ್ಲಿಲ್ಲ ಸರ್ ನೀವು? ದೊಡ್ಡ ತಪ್ಪು ಮಾಡ್ಕೊಂಡ್ರಿ ಸರ್. ತುಂಬಾ ದೊಡ್ಡ ತಪ್ಪು ಮಾಡಿದ್. ನನ್ನ ಜೀವನದಲ್ಲಿ ಮಾಡಿರೋ ಮೊದಲನೇ ಅತಿ ದೊಡ್ಡ ತಪ್ಪು ಅಂದ್ರೆ ನನ್ ಕೈಯಲ್ಲಿ ಎತ್ಕೊಂಡಿರೋ ಪಾಪುನ ಬಿಟ್ಬಿಟ್ಟು ಬಂದೆ ಮೇಡಮ್. ನಾನು ಎಂತ ಕೆಲ್ಸ ಅಂದ್ರೆ ಅಂತ ಕೆಲ್ಸ ಆಗೋಗ್ಬಿಟ್ಟು ಮೇಡಮ್ ನನ್ ಕೈಯಲ್ಲಿ. ನನ್ ಲೈಫ್ ಅಲ್ಲಿ ಇನ್ನು ಮರೆಯಕ್ ಆಗೋದಿಲ್ಲ ಆ ಮೊಮೆಂಟ್. ಪಾಪು ನಾನ್ ಕುತ್ಕೆ ಹಿಡ್ಕೊಂಡಿತ್ತು. ನಾನ್ ಕೆಳಗ್ ಇಳಿಸೋದಾದ್ರೆ ಇಳಕ್ ರೆಡಿ ಇಲ್ಲ ಸರ್ ಮೇಡಮ್. ಅವತ್ತು ನನ್ ಪಪ್ಪ ಅಳ್ತಿದ್ ಮಾಡ್ತಾ ಇದ್ಲು. ಅದಕ್ಕೆ ಅಂತ ಹೋಗಿ ಐಸ್ ಕ್ರೀಮ್ ಕೊಡಿಸ್ಕೊಂಡು ತಿನ್ಸ್ಕೊಂಡ್ ಬಂದು ಪುಸ್ಲಾಯಿಸಿ ಬಿಟ್ಬಿಟ್ಟು ಬಂದೆ ಮೇಡಮ್ ನಾನು ಅವಳನ್ನ. ನೀವ್ ಇವತ್ತು ಈ ಕಣ್ಣೀರ್ ಹಾಕೋದನ್ನ ನಿಮ್ ಹೆಂಡತಿ ಎದುರಿಗೆ ಕಣ್ಣೀರ್ ಹಾಕ್ಬೇಕಿತ್ತು ಸರ್. ಬೇಕಾದ್ರೆ ನಿನ್ ಕಾಲ್ ಇಟ್ಕೊಳ್ತೀನಿ, ನನ್ ಮಗುನ್ ಕೊಟ್ಬಿಡು, ನೀನ್ ಯಾರ ಜೊತೆ ಆದ್ರೂ ಸುಖವಾಗಿರುವಂತ ನೀವು ಬಗ್ಬಿಡ್ಬೇಕಿತ್ತು. ನಿಮ್ ಮಗು ನಿಮ್ ಜೊತೆ ಇವತ್ತು ಜೀವತ್ವಾಗಿರ್ತಿತ್ತು. ಮೇಡಮ್ ನೀವು ನಂಬ್ತಿರೋ ಬಿಡ್ತಿರೋ, ನನ್ ಕಾಲಿಗೆ ಬಿದ್ದೆ. ಅವಳಿಗೆ ಕಾಲಿಗೆ ಬಿದ್ಬಿಟ್ಟು ನನ್ನ ಮಕ್ಳು ಭವಿಷ್ಯಕ್ಕಾಗ ಇದನ್ನ ಮಾರ್ಚ್ ತನಕ ಪೋಸ್ಟ್ಪೋನ್ ಮಾಡು ಅಂತ ಹೇಳಿದೆ ಮೇಡಮ್.
ಅದೇನೋ ಫೋಟೋ ಮಾಡಿದ್ಲು ವಿಡಿಯೋ ಮಾಡಿದ್ಲು ಗೊತ್ತಿಲ್ಲ, ಅವ್ಳ ಫ್ರೆಂಡ್ ಸರ್ಕಲ್ ಕಳಿಸ್ಬಿಟ್ಟು ನೋಡ ನನ್ ಗಂಡನ್ ಹೆಂಗ್ ಕಾಲಿಗೆ ಬೀಳ್ಸ್ಕಂತೆ ನಾನು ಅಂತ ಕಳಿಸವಳೆ ಮೇಡಮ್ ಅವಳು. ಅವಳಿಗೆ ಇನ್ನೆಷ್ಟು ನೀಚ ನೀವ್ ಬುದ್ಧಿ ಯಾವ್ದೋ ಇರ್ಬೇಕು ಹೆಣ್ಮಕ್ಳು ಮೇಡಮ್ ಮದ್ವೆ ಆಗಿಲ್ಲ ಅವ್ರಿಗೆ. ರೀ, ನೀವು ಯಾರೋ ಮಂಥರೇನ್ ಮದ್ವೆ ಆಗಿದ್ದೀರಿ ಅಷ್ಟೇ. ಹುಟ್ಸಿದ ಮಗುಗ್ ಸೌತಿ ಆಗೋರ್ನ ಅಥವಾ ಗಂಡನ್ ಜೊತೆಗೆ ಮಂಥರೆ ಆಗಿರೋರ್ನ ಮದ್ವೆ ಆಗಿದ್ದೀರಿ. ನನ್ಗೆ ಅರ್ಥನೇ ಆಗ್ತಿಲ್ಲ ಇದು. ನನಗೆ ಅದೇನೋ ಸಿಟ್ಟಲ್ಲಿ ಏನಾದ್ರು ಪ್ರಶ್ನೆ ಕೇಳ್ಬೇಕು ಅಥವಾ ಅಳ್ಬೇಕು, ನಿಮ್ಮನ್ನ ಮಾತಾಡ್ಸೋದ್ ಹೆಂಗೆ, ನಿಮ್ಮನ್ನ ನಿಭಾಯಿಸೋದ್ ಹೆಂಗೆ ಕಾರ್ಯಕ್ರಮದಲ್ಲಿ ನನಗೆ ಗೊತ್ತಾಗ್ತಿಲ್ಲ. ನನ್ಗೆ ಅವ್ರ ಮನೆಯವ್ರ ಮೇಲೆ ನನಗೆ ಪದಗಳು ಸಿಗ್ತಾ ಇಲ್ಲ, ಏನ್ ಕರಿಬೇಕು ಅವ್ರ ಮನೆಯವ್ರನ್ನ ಅಂತ. ನಾವು ನೋಡಿರೋ ತಂದೆ ತಾಯಿನೇ ಬೇರೆ, ನಾವು ನೋಡಿರೋ ಅಜ್ಜ ಅಜ್ಜಿನೇ ಬೇರೆ, ನಾವು ಬೆಳೆದು ಬಂದಿರೋ ವಾತಾವರಣನೇ ಬೇರೆ. ಎಂತ ಕಡೆ ಸಿಗಾಕಬಿಟ್ಟು ಅನ್ಯಾಯವಾಗಿ ಮಗು ಕಳ್ಕೊಂಡ್ರಿ ಸರ್ ನೀವು. ಹೌದು ಮೇಡಮ್, ಹೌದು. ಅನ್ಯಾಯವಾಗಿ ಒಂದ್ ಜೀವ ಹೋಯ್ತು ಮೇಡಮ್, ಅನ್ಯಾಯವಾಗಿ. ಮಗು ಹೋದ್ಮೇಲೆ IVF ಸೆಂಟರ್ಗೆ ಹೋಗಿ ಇನ್ನೊಂದು ಮಗು ಬೇಕು ಅಂತ ಇನ್ನೊಬ್ರ ಜೊತೆಗೆ ಹೋಗ್ತಾರೆ ಈಕೆ ಅಂದ್ರೆ ಅದ್ ಹೆಂಗೆ ನನಗೆ ಅರ್ಥ ಆಗ್ತಿಲ್ಲ ನನ್ನ ಕೈಲಿ. ಒಬ್ಬ ಎಂಥ ಸ್ಯಾಡಿಸ್ಟ್ಗಳು ನಮಗೆ ಅಲ್ಲದವ್ರ ಮಕ್ಳನ್ನ ಹಿಂಗ್ ನಡೆಸ್ಕೊಳ್ಳಲ್ಲ ಸ್ವಂತ ಹುಟ್ಸಿದ ಮಗುಗೆ. She did that to me, madam. It is true that she has done it. ಅದು 27th of May ಗೆ ನನಗೆ I got that evidence also that our husband name is Mohan, wife name is Priyanka. P4 eggs were fertilized, out of which 2 are healthy. ಹಾಳಾಗೋಗ್ಲಿ, ಅವ್ರು ಏನಾರು ಮಾಡ್ಕೊಂಡು ಹೋಗ್ಲಿ ಬಿಡಿ ಸರ್, ಅದಲ್ಲ ವಿಷಯ. ಒಂದ್ IVF ಮಾಡಿಸ್ಕೊಳ್ತಾರೆ, 20 ಜನದ ಜೊತೆ 20 IVF ಮಾಡಿಸ್ಕೊಳ್ತಾರೆ, ಅದಲ್ಲ ವಿಷಯ. ಹುಟ್ಸಿದ ಮಗನ ಮುಖಕ್ಕೆ ದಿಂಬ್ ಹಾಕಿ ಉಸಿರುಗಟ್ಟಿ ಸಾಯಿಸ್ತಾರೆ ಅಂದ್ರೆ ಕೇಳಿಸ್ಕೊಳಕ್ಕಾಗತ್ತಾ ಇದನ್ನ? ಯಾರಾದ್ರೂ ತಾಯಿ ಅನಿಸ್ಕೊಂಡವ್ಳು ಮಾಡೋ ಕೆಲ್ಸನ ಇದು? ಹಾಲು ಕುಡಿಸ್ದವ್ಳು ಮಾಡೋ ಕೆಲ್ಸನ ಇದು? Not at all, ma'am. Not at all. They're like demons in human flesh and skin, madam. ಅವರು well worse than demons. ಫೋಟೋಗಳು ನೋಡಿದಾಗ ನಮ್ಗೆ ಹೊಟ್ಟೆ ಉರಿತಾ ಇದೆ ಸರ್. ಹೌದು ಹೌದು. ತೀರಾ ನನ್ಗೆ ಸರಿ, ಮತ್ತೊಬ್ರ ಜೊತೆಗೆ ಸಂಸಾರಕ್ಕೆ, ನಿನ್ ಪರ್ಸನಲ್ ಖುಷಿಗೆ ಮಗು ಅಡ್ಡಿ ಆಗ್ತಾ ಇದೆ, ಗಂಡ ಅಂತ ಅನಿಸ್ಕೊಂಡವನು ಅಥವಾ ಮತ್ತೊಬ್ಬ ಇದನ್ನೆಲ್ಲ ಬಿಟ್ಬಿಟ್ಟಿದ್ರೆ ನೋಡ್ಕೊಳ್ಳಲ್ಲ ಅಂತ ಇದ್ನ ಅನ್ಯಾಯವಾಗಿ ಜೀವ ತೆಗಿತೀಯ ನೀನು, ಉಸಿರುಗಟ್ಟಿಸ್ತೀಯ ಅಂದ್ರೆ ಎಲ್ಲಿದ್ದಾರೆ ಅವ್ರು ಇವಾಗ? Madam, Mohan is currently under arrest and Priyanka is still absconding. ಅವಳು ತಲೆ ಮರೆಸ್ಕೊಂಡು ಹೋಗಿದ್ದಾಳೆ, ಇನ್ನೂ ಸಿಕ್ಕಿಲ್ಲ. ಟುಡೇ ಬೀಯಿಂಗ್ ದ 5th ಡೇ. ಬದುಕಿದಾರಾ? ಐ ಹ್ಯಾವ್ ನೋ ಐಡಿಯಾ ಮೇಡಮ್, ನನಗೇನು ಗೊತ್ತಿಲ್ಲ. ಐ ಹ್ಯಾವ್ ನೋ ಐಡಿಯಾ. ನಾನು ಆರಂಭದಲ್ಲೇ ಹೇಳಿದೆ ಸರ್, ನಿಮ್ಮಂತ ನತದೃಷ್ಟ ತಂದೆ ಬಹುಶಃ ಪ್ರಪಂಚದಲ್ಲಿ ಮತ್ತೊಬ್ಬ ಇಲ್ಲ ಅನ್ಸುತ್ತೆ ಅಂತ. ಆ್ಯಂಡ್ ನಿಮಗೆ ಸಮಾಧಾನ ಮಾಡೋಕೆ ಬಹುಶಃ ದೇವರಿಂದನೂ ಸಾಧ್ಯ ಅಲ್ಲ, ನಮ್ಗಳಿಂದ ಹಾಳಾಗೋಗ್ಲಿ, ದೇವರಿಂದನೂ ಸಾಧ್ಯ ಇಲ್ಲ. ಬಟ್ ಇನ್ನೊಬ್ಳು ಮಗು ಇದೆ, ಇನ್ನೊಬ್ಳು ಮಗಳಿದ್ದಾಳೆ. ಹೌದು ಹೌದು ಮೇಡಮ್, ಅದೇ ಒಂದ್ ಪ್ರಪಂಚ ನನ್ಗೆ ಉಳ್ದಿರೋದು ಮೇಡಮ್. ಅದೇ ಒಂದ್ ಪ್ರಪಂಚ. ನನ್ನ ಹತ್ರ ಎಷ್ಟು ಕೊಡ್ಬೇಕು, ಒಳ್ಳೆ ಎಜುಕೇಶನ್ ಕೊಡ್ಬೇಕು, ಅವ್ರು ಒಂದು ಒಳ್ಳೆ ಪೊಸಿಷನ್ ಹೋಗಿ ನೋಡ್ಬೇಕು ಅನ್ನೋ ಆಸೆ ನನಗಿದೆ ಮೇಡಮ್. ಮಾಡ್ತೀನಿ ಮೇಡಮ್. ಆ ಪಾಪಗ್ ಮೋಸ ಮಾಡಲ್ಲ ಮೇಡಮ್. ಅವ್ರು ಏನ್ ಬೇಕೋ ಎಲ್ಲದೂ ಕೊಡ್ಸನಂತೆ ಮೇಡಮ್. ಅವ್ರಿಗೆ ಎಷ್ಟು ಖುಷಿಯಾಗಿ ಇಡ್ಕೊಳಕ್ಕಾಗತ್ತ ಅಷ್ಟು ಖುಷಿಯಾಗಿ ಇಡ್ಕೊತೀನಿ ಮೇಡಮ್ ಅವ್ರನ್ನ. ಕೊಡ್ಸೋದಲ್ಲ ಸರ್, ಅಪ್ಪ ಅಮ್ಮ ಮಗು ಜೊತೆ ಇದ್ಬಿಟ್ರೆ ಅದಕ್ಕಿಂತ ಇನ್ನೇನು ಅಲ್ಲ. ಏನು ಬೇಡ. ಹೌದು ಏನಪ್ಪ ನೀವು ಇಡೀ ಪ್ರಪಂಚನೇ ತಲೆ ಕೆಳಗಾದ್ರೂ ಸಿಗ್ದಲ್ಲೇ ಇರುವಂತಹ ಗಿಫ್ಟನ್ನು ಕಳ್ಕೊಬಿಟ್ಟಿದ್ರಿ ನೀವು. ದೇವರೇ ಬಂದ್ ಪ್ರಯತ್ನ ಪಟ್ರು ವಾಪಸ್ ಕೊಡಕ್ಕಾಗ್ದಲೇ ಇರುವಂತಹ ಒಂದು ಪ್ರೀಶಿಯಸ್ ಗಿಫ್ಟನ್ನು ಕಳ್ಕೊಂಡಿದ್ದೀರಿ. ನೀವೇ ಸಮಾಧಾನ ಮಾಡ್ಕೋಬೇಕು. ಅವಳು ಕೇಳಲ್ವಾ ತಂಗಿಗೆ ಯಾಕೆ ಹಿಂಗಾಯ್ತು ಅಂತ? ಮಗಳು ಕೇಳಿದಾಗ ಹೆಂಗ್ ಸರ್ ಉತ್ತರ ಕೊಟ್ರಿ ನೀವು? ನೀವ್ ಹೆಂಗ್ ಸಮಾಧಾನ ಆದ್ರಿ? ನಿಮ್ದು 2ನೇ ಮಗು, 5 ವರ್ಷದ ಮಗು, ಅವಾಗ ತಾನೇ ಅಪ್ಪ ಅಂತನೋ ಡ್ಯಾಡಿ ಅಂತನೋ ಪಪ್ಪ ಅಂತನೋ ಕರಿತಾ ಇರುತ್ತೆ. ಏನೋ ಈ ಸುದ್ದಿಗಳು ಕೇಳಿದಾಗ ನನಗೆ ಯಾಕೆ ನಮ್ಮಲ್ಲಿ ಹಿಂಗಾಗ್ತಿದೆ, ತಾಯಿ ತನ್ನ ಕ್ಯಾನ್ಸರ್ ಇವರೆಲ್ಲ ಅಂತ ಅನ್ಸದ್ ನನಗೆ. ಬುಡದ ಸಮೇತ ತೆಗಿಬೇಕು, ಇದು ಯಾವುದೋ ಒಂದು ಭಾಗಕ್ಕೆ ಮುಲಾಮ್ ಹಚ್ಚೋದಲ್ಲ. ಕೇಳಲ್ವಾ ಸರ್? ತಂಗಿ ಏನಾಯ್ತು ಅಂತ ಕೇಳಲ್ವಾ ಅಕ್ಕ? ನಿಮ್ ಮಗಳು, ದೊಡ್ಡ ಮಗಳು? ಹೇಳಿದ್ರು ಮೇಡಮ್,
ಕೇಳಿದ್ದು ಮೇಡಮ್, ಬಹಳ ಸತಿನು ಕೇಳಿದ್ದು ಮೇಡಮ್. ಯು ಆರ್ ನಾಟ್ ಓಲ್ಡ್ ಎನಫ್ ಟು ನೋ ದ ಡೀಟೇಲ್ಸ್ ಆಫ್ ದಿಸ್ ಆಫ್ ವೆನಿಲಾಸ್ ಡೆತ್ ಅಂತ ನಾನು ಹೇಳಿದ್ದೆ ಮೇಡಮ್. ನೀನ್ ಒಂದಿನ ಹೇಳ್ತೀನಮ್ಮ, ಇವಾಗ ಬೇಡ, ನೀನ್ ಇನ್ನು ಚಿಕ್ಕವಳೆ, ನೀನು ಪಾಪುವಾಗೆ ಇರಮ್ಮ, ನೀನ್ ದೊಡ್ಡವಳಾಗಿ. ಆಗಿದೆ ಅಂತ ಫೋನ್ ಮಾಡಿದ್ಮೇಲೆ ಉಳ್ದಿರೋ ಕಾರ್ಯ ಯಾರು ಮಾಡಿದ್ರು? ನಿಮ್ಮನ್ ಕರ್ದಿದ್ರಾ? ಮಗು ಅಂತ್ಯ ಸಂಸ್ಕಾರ ಮಾಡ್ಬೇಕಾದ್ರೆ ನಿಮ್ಮನ್ ಕರ್ದಿದ್ರಾ? ಸರ್, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಪಾಪುಗ್ ಹಿಂಗಾಗಿದೆ ಅಂತ ಫೋನ್ ಮಾಡಿ ಹೇಳಿದ್ರು, ಬಟ್ ನಿಮ್ ಮಗಳು ಅಂತ್ಯ ಸಂಸ್ಕಾರಕ್ಕೆ ಕರೆದ್ರ ನಿಮ್ಮನ್ನ? ನೀವು ಹೋಗಿದ್ರಾ? ಹೋಗಿದ್ದೆ ಮೇಡಮ್. ಪಾಪು ನಂದ ಮೊದಲನೇ ಮಗಳೂನು ಬಂದಿದ್ರು, ಜೊತೆಗೆ ಬಂದಿದ್ರು. ಪಾಪುಗೆ ಹೊಸಕೋಟೆಯಲ್ಲೇನೆ ನಾವು ಮಡ್ ಮಾಡಿದ್ವಿ ಮೇಡಮ್. ಅಲ್ಲಿ ಅವ್ರ ತಾತ ತೀರೋಗಿದ್ರು. ಅವ್ರದ್ದು ನಮ್ಮ ಅಂದ್ರೆ ಪ್ರಿಯಾಂಕ ಅವ್ರ ತಂದೆ ತೀರೋಗಿದ್ರು. ಅವ್ರ ಪಕ್ಕದಲ್ಲೇನೆ ನಮ್ಮ ಸಣ್ಣ ಮಗುನು ಇದು ಮಾಡಿತ್ತು ಮೇಡಮ್, ಮಡ್ ಮಾಡಿತ್ತು ನಾವು. ನೀವ್ ಅವತ್ತು ಕೇಳಲಿಲ್ವಾ? ಇದ್ದಕ್ಕಿದ್ದಕ್ಕೆ ಯಾಕೆ ಹಿಂಗಾಯ್ತು ಅಂತ ಕೇಳಲಿಲ್ವಾ ನೀವು ಅವತ್ತು? ಕೇಳಿದ್ದಕ್ಕೇನೆ ಇವೆರಡು ಎಕ್ಸ್ಕ್ಯೂಸ್ ಬಂದಿತ್ತು ಮೇಡಮ್ ನನ್ನ ಹತ್ರ. ಅದು ಆಮೇಲೆ ಥರ್ಡ್ ಡೇ ಬಂದ್ಬಿಟ್ಟು, ಥರ್ಡ್ ಡೇದು ಪಾಪದ ಕಾರ್ಯ ಇದ್ದಾಗ ಇವಳು ಅಲ್ಲೇ ಮನೇಲಿದ್ಲು ಪ್ರಿಯಾಂಕಾ. ಬಂದ್ಬಿಟ್ಟು ನನ್ ಕಾಲಿಗೆ ಬಿದ್ದು, ನಾನು ವೆನಿಲಾಗ್ ಏನು ಮಾಡಿಲ್ಲ ಅಂತ ಹೇಳಿದ್ಲು. ನನಗೆ ಅಲ್ಲೇ ಒಂದ್ ಸ್ವಲ್ಪ ಏನೋ ಮಿಸ್ ಹೋಗ್ತಾ ಇದೆ ಇಲ್ಲಿ ಅಂತ ನನಗೆ ಫೀಲಿಂಗ್ ಬಂತು. ಆದ್ರೂ ನಾನು ಪೇಷಂಟ್ ಆಗಿ ಐ ವೇಟೆಡ್ ಫಾರ್ ದ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಮೇಡಮ್. ಯಾವಾಗ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದು ಅದರಲ್ಲಿ ಬ್ರಂಟ್ ಫೋರ್ಸ್ ಟ್ರಾಮಾ, ಒಬ್ಲಿಟರೇಟೆಡ್ ಏರ್ ವೇಸ್, ಅಸ್ಫಿಕ್ಸಿಯೇಷನ್ ಅಂತೆಲ್ಲ ನಾನು ಕೇಳಿದ್ನೋ, ನನ್ ತಲೆ ತಿರ್ಗೋಗ್ಬಿಟ್ಟು ಮೇಡಮ್. ಅವಾಗ ನಮ್ಮ ಅಕ್ಕಗೆ ಕಳಿಸ್ಕೊಟ್ಟೆ ನಾನು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನ. ನೋಡಮ್ಮ, ಇದು ನೋಡ್ಬಿಟ್ಟು ಏನಂತ ಎಕ್ಸ್ಪ್ಲೈನ್ ಮಾಡು ಅಂತ ಹೇಳಿದೆ. ನಮ್ಮ ಅಕ್ಕ ಲಂಡನ್ ಅಲ್ಲಿ ಡಾಕ್ಟರ್ ಮೇಡಮ್, ಚಿಲ್ಡ್ರನ್ ಸ್ಪೆಷಲಿಸ್ಟ್ ಅವರು, ಪೀಡಿಯಾಟ್ರಿಷಿಯನ್ ಅವರು. ಸೊ ಅವ್ರಿಗೆ ಕಳಿಸ್ಕೊಟ್ಟಿದ್ದಾಗ ಅವ್ರು ಅದನ್ನ ನೋಡ್ಬಿಟ್ಟು, ಇಲ್ಲ ಪ್ರವೀಣ, ಇದು ಆಕ್ಸಿಡೆಂಟಲ್ ಡೆತ್ ಅಲ್ಲ, ಇದು ಅನ್ಯಾಚುರಲ್ ಡೆತ್ ಅಲ್ಲ, ಇದು ಮರ್ಡರೇ, ಇದು ಹೋಮಿಸೈಡ್ ಅಂತಾನೆ ಹೇಳಿದ್ರು ಮೇಡಮ್. ಅವಾಗ ದ ರಿಯಾಲಿಟಿ ಸಂಕ್ ಇನ್ ಟು ಮೀ ದಟ್ ಮೈ ಡಾಟರ್ ಇಸ್ ಮರ್ಡರ್ಡ್ ಅಂತ ಅವತ್ತು ನನಗೆ ಗೊತ್ತಾಗಿದ್ದು. 4ನೇ ತಾರೀಕು ಏಪ್ರಿಲ್ ನನಗೆ ಗೊತ್ತಾಗಿತ್ತು ಮೇಡಮ್, ಈ ತರ ಆಗಿದೆ ನನ್ ಮಗಳಿಗೆ ಅಂತ. ಅಷ್ಟೊತ್ತಿಗಾಗ್ಲೇ ಇವಳು ಓಡೋಗ್ಬಿಟ್ಟಿದ್ಲು. ಪಾಪುದು 13ನೇ ದಿನದ ಕಾರ್ಯ ಶ್ರೀರಂಗಪಟ್ಟಣದಲ್ಲಿ ಇಟ್ಟಿದ್ವಿ. ಅವತ್ತಿನ ದಿನಾನು ಪಾಪು ಕಾರ್ಯಕ್ಕೂ ಬರ್ಲಿಲ್ಲ. ನಾನ್ ಒಬ್ನೇ ಕೂತು ಪೂಜೆ ಮುಗಿಸ್ಕೊಂಡ್ಬಿಟ್ಟು ಬಂದಿದ್ದಾಯ್ತು ಮೇಡಮ್. ಯಾಕೆ ಬರ್ಲಿಲ್ಲ ಗೊತ್ತಿಲ್ಲ ಮೇಡಮ್. ನನ್ ಬಾಮೈದ ಹೇಳಿದ್ ಲೆಕ್ಕಕ್ಕೆ ಅವಳು ಕಾಶಿಗೆ ಹೋಗ್ಬಿಟ್ಟು ಅವಳೇ ಸಪರೇಟ್ ಪೂಜೆ ಮಾಡಿಸ್ತಾ ಇದ್ಲಂತೆ. ಇಲ್ಲಿ ಅಪ್ಪ ಅಮ್ಮ ಕೂತು ಮಾಡ್ಬೇಕಾಗಿರೋ ಕಾರ್ಯನ ಇವಳು ಅಲ್ಲಿ ಹೋಗ್ಬಿಟ್ಟು ಮಾಡಿಸ್ತೀನಿ ಅಂತ ಹೋಗಿದ್. ಅದು ಎಷ್ಟು ನಿಜ, ಎಷ್ಟು ಅವ್ನ್ ಯಾವ ಸೀಮೆ ಮಾವನ್ರಿ? ಮಾವ ಅಂದ್ರೆ ಇನ್ನೊಬ್ಬ ತಂದೆ ಅಂತಾರೆ. ಅವ್ನ್ ಯಾವ ಸೀಮೆ ಮಾವ? ಅಕ್ಕನೋ ತಂಗಿನ ವಹಿಸ್ಕೊಂಡು ಸ್ವಂತ ಮಗ್ಳಂಗಿದ್ದವಳನ್ನ ಕೊಲೆ ಮಾಡಿದವಳಿಗೆ ಸಪೋರ್ಟ್ ಮಾಡ್ಕೊಂಡು ಮಾತಾಡ್ತಾನೆ ಅಂದ್ರೆ ಅವ್ನ್ ಯಾವ ಸೀಮೆ ಮಾವ ಮೇಡಮ್? ಅವನು ನನ್ ಬಾಮೈದ ಆಕ್ಚುಲಿ ಈ ಫಸ್ಟ್ ಇದು ನಡೆದಾಗೆಲ್ಲ ಒಂದು ಬ್ಯಾಕ್ ಬೋನ್ ಆಗಿ ಸಪೋರ್ಟ್ ಆಗಿ ನಿಂತಿದ್ದೆ ಅವರು. ಹಾಗಾಗಿ ನಾನು ಅವ್ರ ಬಗ್ಗೆ ನಾನು ಏನು ಮಾತಾಡಕ್ ಹೋಗೋದಿಲ್ಲ ಮೇಡಮ್. ಸೊ ಇಲ್ಲಿ ತನಕ ನಿಮ್ ಹೆಂಡತಿ ಅನ್ನಿಸ್ಕೊಂಡವ್ರು ಇಷ್ಟಾದ್ಮೇಲೆ ಏನಾಯ್ತು ಎತ್ತ ಫೋನ್ ಮಾಡೋದು, ಮಾತಾಡೋದು, ಮಗಳನ್ನ ಕಳ್ಕೊಂಡಿದ್ದೀನಿ ಅಂತ ಅತ್ತಿದ್ದು ನಡೆದೇ ಇಲ್ಲ ಇಲ್ಲಿ ತನಕ. ಯಾವತ್ತಿಗೂ ಆಗಿಲ್ಲ. ಎಂತ ಕಟುಕಿ ಜೊತೆ ಸಂಸಾರ ಮಾಡಿದ್ರಿ ಸರ್ ನೀವು ಇಲ್ಲಿ ತನಕ? ದಟ್ ಈಸ್ ಮೈ ಲೈಫ್ ಬಿಗ್ಗೆಸ್ಟ್ ರಿಪೆಂಟೆನ್ಸ್. ಇಂತ ಒಬ್ಳು ಜೊತೆಗೆ ನಾನು ನನ್ನ ಲೈಫ್ ಜೀವನ ಕಳೆದ. ನಾವು ಕೇಳಿದೀವಿ ಸರ್, ಕೇಳಿಸ್ಕೊಳ್ಳಿ ಸರ್. ಇಲ್ಲಿ ಒಬ್ಬ ಅಮ್ಮ ಅಂತ ಬಂದಾಗ ನಾನ್ ಕೇಳಿದೀನಿ, ನಮ್ ತಾಯಿ ಅಂದ್ರೆ ಏನೋ ಮಾತಾಡಿರೋದು ಅಂತಾನು ಕೇಳ್ಬಿಟ್ಟಿದೀನಿ ನಾವು. ನಿನಗ್ ದೇವರೇ ಬಂದು ನಿನ್ ಸಾವ ಮಗು ಭವಿಷ್ಯನ ಅಂದ್ರೆ ಕಣ್ಣು ಮುಚ್ಕೊಂಡು ಯೋಚನೆ ಮಾಡಲ್ಲ, ಮಗು ಭವಿಷ್ಯ ಅಂತ ಹೋಗ್ತಾರೆ. ಎಲ್ಲ ತಾಯಂದ್ರು ಮಾಡೋ ಕೆಲ್ಸನೇ ಅದು. ಆಯ್ತಪ್ಪ, ಗಂಡ ಹೆಂಡತಿ ನಡುವೆ ಬಿರುಕು ಬಂತು, ಹೊಂದಾಣಿಕೆ ಆಗ್ಲಿಲ್ಲ, ನನ್ ಮಗುಗೋಸ್ಕರ ಇನ್ ಯಾವನ್ ಸಹವಾಸನೂ ಮಾಡಲ್ಲ, ನನ್ ಮಗುಗೋಸ್ಕರ ಬದುಕ್ತೀನಿ ಅಂತ ಬದುಕಿರೋರು ಎಷ್ಟೋ ಜನ ಇದ್ದಾರೆ. ಎಷ್ಟೋ ಜನ ಅಲ್ಲ, ಎಲ್ರೂ ಬದುಕೋದ್ ಹಂಗೆ. ಇವ್ಯಾವ ಕೊಳಕು, ಲಜ್ಜೆಗಿಟ್ಟವ್ರು, ಮರ್ಯಾದೆಗಿಟ್ಟವ್ರು ಮಾಡೋ ಕೆಲ್ಸ ಸರ್ ಇದು. ತಾಯಿ ತನ್ನ ಇನ್ನೂ ಚೆನ್ನಾಗಿದೆ. ಎಲ್ಲ ಒಂದೊಂದು ಇಂಥವು ಯಾಕೆ ಕಳೆಗಳು ಅಥವಾ ಕೊಳೆ ಉಟ್ಕೊಳ್ತಾ ಇದಾವೆ ಅಂತ ಅರ್ಥ ಆಗ್ತಾ ಇಲ್ಲ. ಕ್ಯಾನ್ಸರ್ ಅಂದಿದ್ದೆ ಅದಕ್ಕೆ ನಾನು. ತಾಯಿ ಕುಲ ಕ್ಯಾನ್ಸರ್ ಅಂದ್ರೆ ಅದೇನ್ ಚಿಕ್ಕ ಪುಟ್ಟ ಪದ ಅಲ್ಲ ಅದು. Yes, madam. Yes, madam. Yes, madam. She is a cancer.
ಇವ್ರು ಮಾಡಿರೋ ಆಕ್ಟಿವಿಟೀಸ್ ಕ್ಯಾನ್ಸರ್ ಇನ್ ದಿ ಸೊಸೈಟಿ ಆಲ್ಸೋ ಮೇಡಮ್. ಹೆಂಗ್ರಿ ತಿಂದಿದ್ದನ್ನ ಗಂಟ್ಲಲ್ಲಿ ಇಳಿಯುತ್ತೆ ಅವ್ರಗಳಿಗೆ? ನಾನು ನೆನ್ನೆ ಕೇರಳದ ಸುದ್ದಿನ ಏನೋ ಮಾತಾಡ್ಬೇಕಾದ್ರೆ ಹೇಳ್ತಿದ್ದೆ, ನಮ್ಮಲ್ಲಿ ಸಾಕಿರೋ ನಾಯಿನೋ ಅಥವಾ ಯಾವ್ದೋ ಪ್ರಾಣಿನೋ ಅನ್ನ ಹಾಕಿದಕ್ಕೆ ನನ್ ಕಚ್ಚಲ್ಲ, ಬಟ್ ಅದ್ರ ಮರಿ ಅಂತ ಬಂದ್ರೆ ಅದು ಅಥವಾ ತಾಯಿ ಆಗ್ಬಿಟ್ರೆ ಅದ್ರ ಮರಿ ಮುಟ್ಟಕ್ ಬಿಡಲ್ಲ ಅತ್ ನಮ್ಗೆ. ನಾಯಿನಾದ್ರೂ ಆಗ್ಲಿ ಯಾವ್ದಾದ್ರು ಪ್ರಾಣಿ ಆಗ್ಲಿ ಅದಕ್ಕಿಂತ ಕಡೆ ಆಗ್ಬಿಟ್ರಲ್ರಿ ಇವರು. ಹೌದು ಮೇಡಮ್, ದೀಸ್ ಪೀಪಲ್ ಆರ್ ಅನ್ ಪರ್ಫೆಕ್ಟ್ ಎಕ್ಸಾಂಪಲ್ ಆಫ್ ಕ್ಯಾನ್ಸರ್ ಟು ಅ ಸೊಸೈಟಿ ಅಂದ್ರೆ ಇವರೇ ಮೇಡಮ್, ಇವರಿಬ್ಬರೇ ಮೇಡಮ್. ಜೊತೆಗೆ ಅವ್ರ ಅಮ್ಮನು, ಅತ್ತೆ ಅನ್ನಕ್ಕೂ ನನಗೆ ಬಾಯಲ್ಲಿ ಬರೋದಿಲ್ಲ ಮೇಡಮ್. ದಟ್ ಲೇಡಿ, ಆ ಅಮ್ಮ ಸರಿ ಇತ್ತು ಅಂದ್ರೆ ಇವಳು ಯಾವತ್ತೋ ರೆಡಿ ಸರಿಯಾಗಿರ್ತಿದ್ಲು ಮೇಡಮ್. ಇಡೀ ಹೆಣ್ಣು ಕುಲದ ಪರವಾಗಿ ನಾನು ನಿಮ್ಮನ್ನ ಕ್ಷಮೆ ಕೇಳ್ತೀನಿ ಸರ್. ಹೆಣ್ಣು ಕುಲದ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ. ಬೇಡ ನನ್ ಮಗಳು ಒಂದು ಹೆಣ್ಣೆ ಮೇಡಮ್. ದಯವಿಟ್ಟು ಕ್ಷಮಿಸ್ಬಿಡಿ ಸರ್, ದಯವಿಟ್ಟು ಕ್ಷಮಿಸಿ, ಸಮಾಧಾನ ಮಾಡ್ಕೊಳ್ಳಿ ಅಂತ ಬರೀ ಬಾಯಿ ಮಾತಿಗೆ ಹೇಳ್ಬೋದು. ದೇವ್ರು ಬಂದ್ರು ನಿಮಗೆ ಆ ನೋವನ್ನ, ತೂಕವನ್ನ ಅಥವಾ ಸಮಾಧಾನ ಪಡ್ಸಕ್ಕಾಗದೇ ಇಲ್ಲ, ಅಂಥದನ್ನ ಕಳ್ಕೊಬಿಟ್ಟಿದ್ದೀರಿ ನೀವು. ದಯವಿಟ್ಟು ಕ್ಷಮಿಸಿ ಸರ್. ಥ್ಯಾಂಕ್ ಯು ಮೇಡಮ್.